ಎಚ್.ಡಿ. ಕೋಟೆ ತಾಲೂಕು ಕೇಂದ್ರ ಸ್ಥಾನದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅವರ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕ ಅಹವಾಲು ಸ್ವೀಕಾರ ಸಭೆ ನಡೆಯಿತು. ಕೆಲವು ಸಂಘಟನೆ ದುರ್ಬಳಕೆ ಮಾಡಿಕೊಂಡು ಸಂಘದ ಹೆಸರಿನಲ್ಲಿ ಕೆಲವರು ಹಲವಾರು ಅಧಿಕಾರಿಗಳನ್ನು ಬ್ಲಾಕ್ಮೇಲ್ ಮಾಡುವುದು, ಭೂವಾಜ್ಯಕ್ಕೆ ಸಂಬಂಧಿಸಿದಂತೆ ವಿವಾದಿತ ಜಮೀನುಗಳ ವಿರುದ್ಧ ಪಾರ್ಟಿಗಳ ಪರವಾಗಿ ಹಣ ಪಡೆದುಕೊಂಡು ಸ್ವತಃ ಸಂಘಟಕರ ಜಮೀನುಗಳಿಗೆ ನುಗ್ಗಿ ಭೂಮಾಲೀಕರಿಗೆ ತೊಂದರೆ ನೀಡಿದರೂ ಅಧಿಕಾರಿಗಳು ಮೌನವಾಗಿದ್ದಾರೆ. ಗ್ರಾಮದಲ್ಲಿಯೂ ಜನಾಂಗಗಳ ನಡುವೆ ವೈಷಮ್ಯ ಬೆಳೆಸಿ ಅಶಾಂತಿಗೆ ಕಾರಣರಾಗುತ್ತಿದ್ದಾರೆ. ಕೊಲೆ ಪ್ರಯತ್ನ ಸೇರಿದಂತೆ ಇನ್ನಿತರ 8 ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರು. ಸ್ಥಳೀಯ ಪೊಲೀಸರು ಆರೋಪಿಗಳನ್ನು ಗೂಂಡಾ ಕಾಯ್ದೆಯಡಿ ಬಂಧಿಸಿ ಪ್ರಕರಣ ದಾಖಲಿಸುತ್ತಿಲ್ಲ. ಮಧ್ಯಪ್ರವೇಶಿಸಿ ಜನಸಾಮಾನ್ಯರ ಶಾಂತಿ ನೆಮ್ಮದಿಗೆ ಭಂಗ ತರುತ್ತಿರುವವರ ವಿರುದ್ಧ ಗೂಂಡಾ ಕಾಯ್ದೆ ದಾಖಲು ಮಾಡುವಂತೆ ಸಭೆಯಲ್ಲಿ ಕಟ್ಟೆಮನುಗನಹಳ್ಳಿ ಗ್ರಾಮದ ಉಮೇಶ್ ಮತ್ತು ಹೈರಿಗೆ ಮಂಜುನಾಥ್ ಸೇರಿದಂತೆ ಇತರರು ಮನವಿ ಮಾಡಿಕೊಂಡರು. ಮಹಿಳೆ ಬನ್ನವಾಡಿ ಗ್ರಾಮದ ನಿಂಗರಾಜಮ್ಮ ಸಭೆಯಲ್ಲಿ ಕಣ್ಣೀರಿಟ್ಟರೆ, ಬೆಟ್ಟಳ್ಳಿ ಗ್ರಾಮದ ಹಲವು ಮಂದಿ ಮಹಿಳೆಯರು ಕೂಡ ತಮ್ಮ ಜಮೀನುಗಳನ್ನು ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡು ತೊಂದರೆ ಕೊಡುತ್ತಿದ್ದಾರೆ. ನಮ್ಮ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ. ಸುಳ್ಳು ಪ್ರಕರಣಗಳಿಂದ ನಮ್ಮ ಹೆಸರುಗಳನ್ನು ಕೈಬಿಡಿಸಿ ಎಂದು ಎಸ್ಪಿ ಅವರಲ್ಲಿ ಮನವಿ ಮಾಡಿಕೊಂಡರು. ಇನ್ನುಳಿದಂತೆ ಜಮೀನುಗಳ ಓಣಿ ಒತ್ತುವರಿ ತೆರವುಗೊಳಿಸುತ್ತಿಲ್ಲ. ಭೂ ವಿವಾದಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ. ಕಂದಾಯ ಇಲಾಖೆ ಕಚೇರಿಯಲ್ಲಿ ಲಂಚ ನೀಡಿದರೆ ಮಾತ್ರ ದಾಖಲಾತಿ ಲಭ್ಯ, ಇಲ್ಲವಾದರೆ ದಾಖಲಾತಿಯೇ ನಾಪತ್ತೆಯಾಗಿರುತ್ತವೆ. ಸಂಘಟಕರು ಮತ್ತು ಮುಖಂಡರ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡಿದರೆ ದೂರುದಾರರ ಹೇಳಿಕೆ ತಿರುಚಿ ಪ್ರಕರಣ ದಾಖಲಿಸಲಾಗುತ್ತಿದೆ. ಪ್ರಭಾವಿ ವ್ಯಕ್ತಿಗಳ ವಿರುದ್ಧ ಪ್ರಕರಣವೇ ದಾಖಲಾಗುತ್ತಿಲ್ಲ. ಹಂಪಾಪುರ ಮತ್ತು ಬೇಗೂರಿನಲ್ಲಿ ನೂತನವಾಗಿ ಪೊಲೀಸ್ ಠಾಣೆ ಆರಂಭಿಸಬೇಕು ಎನ್ನುವ ಇತರ ವಿಷಯಗಳು ಸಭೆಯಲ್ಲಿ ಮುಖ್ಯವಾಗಿ ಪ್ರಸ್ತಾಪಕ್ಕೆ ಬಂದವು. ಸಮಸ್ಯೆ ಆಲಿಸಿದ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಮಾತನಾಡಿ, ಸಮಸ್ಯೆಗಳ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡು ಕಾನೂನು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಪೊಲೀಸ್ ಇಲಾಖೆ ವತಿಯಿಂದ ಇವತ್ತು ನಾನು 4 ಗಂಟೆಯಿಂದ 6 ಗಂಟೆವರೆಗೆ ಸಭೆ ಮಾಡಬೇಕಾಗಿತ್ತು. ಈಗಾಗಲೇ ಹೋದ ವಾರನೇ ಮಾಹಿತಿಯನ್ನು ತಿಳಿಸಿದ್ವಿ. ಆದರೆ 4 ಗಂಟೆಗೆ ಇನ್ನೊಂದು ಕಾರ್ಯಕ್ರಮ ಇದ್ದಿದ್ದರಿಂದ ನಾನು ನಮ್ಮ ಅಧಿಕಾರಿಗಳ ಜೊತೆ ಮಾತಾಡಿಕೊಂಡು ಏನಾದರೂ ಮಾಡಿ ಜನರಿಗೆ ಒಂದು ಕಮ್ಯುನಿಕೇಷನ್ ಮಾಡಿ ಸ್ವಲ್ಪ ಬೇಗ ಮಾಡೋಣ ಅಂತೇಳಿ ಹೇಳಿದೆ. 12 ಗಂಟೆಗೆ ಅಂತೇಳಿ ಅಂದ್ಕೊಂಡೆ. ಆದರೆ ಅಲ್ಲಿ ನಮ್ಮ ಕಚೇರಿಯಲ್ಲಿ ಇನ್ನೊಂದು ಪ್ರತಿಭಟನೆ ಇದ್ದಿದ್ದು, ಅದು ಸ್ವಲ್ಪ ಲೇಟಾಗಿ ಮುಗಿದಿದ್ದರಿಂದ ನನಗೆ ಮತ್ತೆ ಸ್ವಲ್ಪ ಲೇಟಾಗಿ ಬರಬೇಕಾಯಿತು. ಅದಕ್ಕಾಗಿ ನಿಮ್ಮೆಲ್ಲರಲ್ಲಿ ನಾನು ಕ್ಷಮೆ ಕೋರುತ್ತಾ, ಇವತ್ತು ನಾವು ಈ ಒಂದು ತಾಲೂಕು ಮಟ್ಟದಲ್ಲಿ ಸಭೆಗಳು ಮಾಡುವ ಉದ್ದೇಶ, ಹಲವಾರು ಸಮಸ್ಯೆಗಳನ್ನು ಇಟ್ಕೊಂಡು ಜನ ಎಲ್ಲ ನಮ್ಮ ಕಚೇರಿಗೆ ಬರ್ತಾ ಇರ್ತಾರೆ. ಸಾಧ್ಯವಾದಷ್ಟು ಮಟ್ಟಿಗೆ ನಾವು ತಾಲೂಕು ಪ್ಲೇಸ್ಗಳಿಗೆ ಹೋಗಿ ಅಲ್ಲಿ ಕೆಲವೊಂದು ಜನರ ಒಂದು ಸಮಸ್ಯೆಗಳು ಏನಿದೆ ಅದನ್ನು ಅಲ್ಲೇ ಆಲಿಸಬೇಕು ಮತ್ತು ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಎಲ್ಲ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಸಭೆ ಮಾಡ್ತಾ ಇದ್ದೀವಿ. ತಾವೆಲ್ಲ ಕಡಿಮೆ ಸಮಯದಲ್ಲಿ ತಿಳಿಸಿದ್ರು ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದರೆ ನಿಮಗೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ವಾಹನದ ದಟ್ಟಣೆ ಜಾಸ್ತಿ ಇದೆ ಸರ್, ತುಂಬ ಕ್ರೌಡ್ ಆಗ್ತಾ ಇದೆ. ದಯಮಾಡಿ ಅದೊಂದು ಚೂರು ವ್ಯವಸ್ಥೆ ಮಾಡಿಸಿ ಸರ್. ಫುಟ್ಪಾತ್ ಏನೋ ರಸ್ತೆ ಅದು ಇದೆ, ಅಲ್ಲಿ ಬಂದು ನೀವು ನೋಡಿದ್ರೆ ಪರಿಸ್ಥಿತಿ ಅರ್ಥ ಆಯ್ತಿತ್ತು ಸರ್. ಎರಡನೇದು, ನಾನು ಒಂದು ಸರಿ ಅಂತರ್ಸಂತೆ ಹೋಗಿದ್ದೆ ಸರ್. ಅಂತರ್ಸಂತೆ SI ಅವ್ರ ಹೆಸರು ಗೊತ್ತಿಲ್ಲ, ಅದ್ಯಾವುದು ಧೂ ಜಾಸ್ತಿ ಇದ್ರಂತೆ. ಅವನು ಬೇರೆ ಕಡೆ ರೆಕಮೆಂಡ್ ಮಾಡ್ತಾನೆ ಅಂತರ್ಸಂತೆ ಇನ್ಸ್ಪೆಕ್ಟ್ರೆ. ಸೊ ಎಷ್ಟೊಂದು ಚೆನ್ನಾಗಿ ಮಾತಾಡಿದ್ರೆ ಇದು ಯಾರು ಹೇಳ್ತಿದ್ದೆ ನೀನು ಒಳ್ಳೆ ಮೊನ್ನೆ ನನ್ನ ಇದರಲ್ಲಿ ಮಾಡಬೇಡ ಅಂತ ಆಫೀಸರ್ ನೋಡಿದ್ದೆ ಸರ್. ಒಳ್ಳೆ ಕೆಲಸ ಮಾಡ್ತಾರೆ ಅಂತರ್ಸಂತೆ ಇಷ್ಟ. ಸೊ ನನಗೇನಂತಂದರೆ ಈ ಮಧ್ಯೆ ಸಾಹೇಬ್ರು ಎಲ್ಲ ಡಿಪಾರ್ಟ್ಮೆಂಟ್ ಮಾತಾಡ್ಬೋದು ಅಂತ. ಸೊ PWD ಅಲ್ಲಿ ರಸ್ತೆ ತುಂಬ ಚಿಕ್ಕದಿದೆ ಮತ್ತು ಬಣ್ಣ ಹಚ್ಚಿಲ್ಲ ಸರ್. ಹಂಸಗಳಿಗೆ ಬಣ್ಣ ಹಚ್ಚಿಲ್ಲ, ತುಂಬ ಆಕ್ಸಿಡೆಂಟ್ ಆಯ್ತಿದೆ ಸರ್. ಮೊನ್ನೆನೂ ಹಂಗೆ ಆಗಿದೆ ನೋಡಿ, ಅಲ್ಲಿ ಪತ್ರಿಕೆ ನೋಡಿ. ಯಾವ ಸರ್ಗೂರು, ಅದೇ ಹ್ಯಾಂಡ್ ಪೋಸ್ಟ್ ಸರ್ಗೂರು ಹೋಗೋ ದಾರಿ. ಹೌದು ಮಾಡಿ ದಯಮಾಡಿ. ಆಮೇಲೆ ಮಕ್ಕಳು ಬೆಳಿಗ್ಗೆ ಹೊತ್ತು ಸ್ಕೂಲ್ಗೆ ಹೋದಾಗ ಅವ್ರಿಗೆ ಸೆಕ್ಯೂರಿಟಿ ಕೊಡಿ ಸರ್. ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆ ಮತ್ತು ಸಂಜೆ 4 ಗಂಟೆಯಿಂದ 5 ಗಂಟೆ. ಜೊತೆಗೆ ಬಸ್ ಸ್ಟ್ಯಾಂಡಲ್ಲಿ ಪುಂಡಪೋಖ್ರಿಗಳು ಜಾಸ್ತಿ ಆಗ್ತಾರೆ ಸರ್, ಸರ್ಗೂರು ಬಸ್ ಸ್ಟ್ಯಾಂಡ್ ಒಳಗೆ. ಸೊ ಹಿಂಗಾಗಿದೆ. ನೀವು ದಯಮಾಡಿ ಅದ್ರ ಬಗ್ಗೆ ಸ್ವಲ್ಪ ತಗೊಂಡು ಅದಕ್ಕೆ ಒಂಚೂರು ಹೆಲ್ಪ್ ಮಾಡಿ ಸರ್. ಬಸ್ ಸ್ಟ್ಯಾಂಡ್ ಒಳಗಡೆ ಹುಡುಗರು ಯಾರು ಬಸ್ಸಿಗೆ ಹೋಗ್ಬೇಕು, ಅವಶ್ಯಕತೆ ಇದ್ದ ರಕ್ತ ಬಸ್ ಸ್ಟ್ಯಾಂಡ್ ಹೋಗ್ಬೇಕಲ್ಲ, ಸುಮ್ಮನೆ ಯಾರೋ ಬಂದು ಹೋಗೋಕ್ಕಾಗಲ್ಲ.
ನೋಡಿ ಯಾರಾಗಿ ರೆಗ್ಯುಲರ್ ಆಗಿ ಯಾರು ಬರ್ತಾರೆ ಅವ್ರನ್ನ ಸ್ವಲ್ಪ ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಶಿಸ್ತು ಆಕ್ಷನ್ ಆಗಬೇಕು. ಕೈ ಸಹ ತುಂಬ ಕಡಿಮೆ ಇದೆ. ಅದ್ರ ಬಗ್ಗೆ ದಯಮಾಡಿ ಯಾಗೊತ್ತಾ ಅಲ್ಲಿ ಬಂದು ನನಗೆ ಗೊತ್ತು ಆ ವಿಚಾರ, ಯಾಕಂದ್ರೆ ನಾನು ಸ್ಥಳೀಯ ಇರೋದ್ರಿಂದ ಅಲ್ಲಿನ ಸಮಸ್ಯೆ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸರ್. ಪಾಪ ಈ ಒಬ್ಬರಿದ್ರೆ ಇನ್ನೊಬ್ರು ಇರೋಲ್ಲ, ಹಿಂಗಾಗಿದೆ. ದಯಮಾಡಿ ಅಲ್ಲಿಗೆ ಹೆಚ್ಚಿನ ಸಿಬ್ಬಂದಿಯನ್ನು ನೇಮಿಸಿ ಸರ್. ಸ್ವಾಗತ ಕೊಟ್ಟ ಸರ್. ನನ್ನ ಹೆಸರು ಉಮೇಶ್ ಅಂತೇಳಿ ಸರ್. ನಮ್ಮ ಎಚ್ ಡಿ ಕೋಟೆ ತಾಲೂಕಲ್ಲಿ ಸರ್ ಒಬ್ಬ ವ್ಯಕ್ತಿ ಇದ್ದಾರೆ. ಆ ವ್ಯಕ್ತಿ ವಿಚಾರವಾಗಿ ಸುಮಾರು ಆ ವ್ಯಕ್ತಿಯ ಹೆಸರಲ್ಲಿ ಸುಮಾರು 8 FIRಗಳಾಗಿದೆ ಸರ್. 8 FIRಗಳಾಗಿದ್ದರೂ ಕೂಡ ಪೊಲೀಸ್ ಇಲಾಖೆ ಎಸ್ಪೆಷಲಿ ನಾನು ಕೂಡ ಒಂದೆರಡು ಸಲ SP ಆಫೀಸರ್ನ ಭೇಟಿ ಮಾಡಿ ಅರ್ಜಿನ ಕೊಟ್ಟಿದ್ದೆ. ಅವ್ರ ವಿರುದ್ಧ ನೀವು ಗುಂಡ ಕಾಯ್ದೆ ಹೇಳಿ ಅವ್ರನ್ನ ರೌಡಿ ಶೀಟರ್ ಮಾಡಿ ಅಂತ ಸರ್. ಕಾರಣ ಏನು ಅಂತಂದರೆ ಆ ವ್ಯಕ್ತಿಯಲ್ಲಾಗಿರುವಂಥ 8 FIRಗಳಲ್ಲಿ 7 FIRಗಳು ಏವನಾಗಿರ್ತಾರೆ. ಆ ವ್ಯಕ್ತಿ ಹೆಸರು ಸಣ್ಣ ಕುಮಾರ್ ಅಂತ. ಅವನು ದಲಿತ ಸಂಘಟನೆ ಸಂಸ್ಥೆಯಲ್ಲಿದ್ದೀನಿ ಅಂತ ಹೇಳ್ಕೊಂಡು, ಕಾರಣ ಇಡೀ ಕರ್ನಾಟಕ ರಾಜ್ಯದಲ್ಲೇ DSS ಅಂದರೆ ಅದಕ್ಕೆ ಆದಂಥ ಒಂದು ಗೌರವ ರೆಸ್ಪಾನ್ಸಿಬಲ್ ಇದೆ, ಅದಕ್ಕೆ ಗೌರವವನ್ನು ಕೊಡ್ತೀವಿ. ಸಂಘಟನೆ ಸೇರಿಕೊಂಡು ಅವ್ರ ಜೊತೆ ಒಂದಷ್ಟು ಜನ ಸೇರಿಸ್ಕೊಂಡು ಎಲ್ಲೆಲ್ಲಿ ತಾಲೂಕಲ್ಲಿ ಈ ಸರ್ವೆ ಇಲಾಖೆ ಸಂಬಂಧಪಟ್ಟಂಗೆ, ರಸ್ತೆ ಇಲಾಖೆ ಸಂಬಂಧಪಟ್ಟಂಗೆ, ಹಾಗೆ ಒಂದಷ್ಟು ಕುಂಡು ಪೋಖ್ರಿಗಳನ್ನ ಕಟ್ಕೊಂಡು ಜನಗಳ ಮೇಲೆ ದಬ್ಬಾಳಿಕೆ ಮಾಡೋದು, ಮುಸ್ಲಿಂ ಮಾಡುವಂಥ ಕೆಲಸ ಮಾಡ್ತಾರೆ. ಇದ್ರ ನಡುವೆ ಸುಮಾರು 2007ರಲ್ಲಿ ಕಟ್ಟೆಮರಳ್ಳಿ ಗ್ರಾಮದಲ್ಲಿ ಅಲ್ಲಿದ್ದಂಥ 2 ಜನಾಂಗದ ನಡುವೆ ಕೋಮು ಗಲಾಟೆ ಎಬ್ಬಿಸಿ ಅದ್ರ ನಡುವೆ ತಹಸೀಲ್ದಾರ್ ಕೂಡ ಪೊಲೀಸ್ ಇಲಾಖೆ ಅವರಿಗೆ ಗೈಡೆನ್ಸ್ ಮಾಡಿ ಅವ್ರಿಗೆ FIR ಮಾಡುವಂಥ ಗೈಡೆನ್ಸ್ ಕೂಡ ಮಾಡಿದ್ದು. ತದನಂತರದಲ್ಲಿ ನಾನು ಪರ್ಸನಲಾಗಿ ಮಾತಾಡೋದಾದರೆ ನಮ್ಮ ಜಮೀನಿಗೆ ಸಂಬಂಧಪಟ್ಟಂಗೆ ರಸ್ತೆಯಲ್ಲಿರುವಂಥ ಜಾಗದಲ್ಲಿ ರಸ್ತೆಯನ್ನು ಕ್ರಿಯೇಟ್ ಮಾಡಿಸಿ ಅದು ಪೊಲೀಸ್ ತಹಸೀಲ್ದಾರ್ ಇಲಾಖೆ ಸುಮಾರು 2020ರಲ್ಲಿ ಆದೇಶ ಮಾಡಿದೆ ಬೇರೆ ಕಡೆಯಿಂದ ರಸ್ತೆ ಇದೆ ಅಂತ. ಅದನ್ನು ಮರೆಮಾಚಿ ನಮ್ಮ ಜಮೀನಲ್ಲಿ ರಸ್ತೆ ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡಿ 2 ಥರದ ಸ್ಕೆಚ್ಗಳನ್ನು ಮಾಡಿದರು. ಅದನ್ನು ನಾನು ಕೋರ್ಟ್ ಹೋಗಿ ಸಿವಿಲ್ ಕೋರ್ಟಲ್ಲಿ ಸ್ಟೇನು ಕೂಡ ತಂದಿದೆ. ಆ ಸ್ಟೇ ಆದಮೇಲೆ ನನ್ನ ಜಮೀನಿಗೆ ನಾನು ಫೆನ್ಸಿಂಗ್ ಮಾಡಿಸ್ಕೊಂಡಿದ್ದೆ. ಆ ಫೆನ್ಸಿಂಗ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಅಕ್ಕನ ಮಗನ ಅಂತ ಪ್ರದೀಪ್ ಅಂತೇಳಿ ಹವಳ ಮತ್ತು ಭಾವನ ಮೇಲೆ ಕೊಲೆ ಮಾಡುವಂಥ ಘಟನೆಯನ್ನು ಮಾಡಿದ್ದಾರೆ. ಸಂಬಂಧಪಟ್ಟಂಥ ಎಲ್ಲ ಫೋಟೋಗಳು ಮತ್ತು ದಾಖಲೆಗಳನ್ನ ಸಬ್ಮಿಟ್ ಮಾಡಿದ್ದೀವಿ ಸರ್. ನಿಮಗೆ ತುಂಬ ಸಲ ಸುಮಾರು 2-3 ಸಲ ಈ ಥರ ಘಟನೆಗಳು ನಡೆದಿದೆ. ಇಲಾಖೆ ಕಂಪ್ಲೇಂಟ್ ಮಾಡಿದ್ದೀನಿ. ಜೊತೆಗೆ ನಾನು ಕೂಡ ಒಬ್ಬ ಖಾಸಗಿ ಸಂಸ್ಥೆಯ ಉಪನ್ಯಾಸಕನಾಗಿದ್ದೀನಿ. ಹಾಗೆ ಕೆಲವು ಸಂದರ್ಭದಲ್ಲಿ ಅಟೆಂಡ್ ಮಾಡೋಕ್ಕಾಗೋದಿಲ್ಲ. ಒಂದು ಘಟನೆ ಏನು ಅಂತಂದರೆ ಅದನ್ನು ಕಂಪ್ಲೇಂಟ್ನ ರೈಸ್ ಮಾಡುವಂಥ ಊರಲ್ಲಿ ಕಂಪ್ಲೇಂಟ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ಒಂದು FIR ಆಯಿತು. ಆ FIR ಆದಂಥ ಸಂದರ್ಭದಲ್ಲಿ ಊರಿನ ಮುಖ್ಯಸ್ಥರುಗಳು ಬಂದು ಇಲಾಖೆ ಪೊಲೀಸ್ ಇಲಾಖೆ ಸಬ್ ಇನ್ಸ್ಪೆಕ್ಟ್ರಿಗೆ ಹೇಳಿದ್ರು, ಸರ್ ಇಂಥವ್ರು ಇರಲಿಲ್ಲ ಈ ಥರ ಅಂತೇಳಿ. ನಾನು ಕೂಡ ನನ್ನ ಇಲಾಖೆಯಿಂದ ನಾನೇನು ಮಾಡಿದೆ, ಅಟೆಂಡೆನ್ಸ್ ಅಂತ ತಂದುಕೊಟ್ಟೆ. ಆದರೂ ಕೂಡ ಉದ್ದೇಶಪೂರ್ವಕವಾಗಿ ಹಿಂದೆ ಇದ್ದಂಥ ಸಬ್ ಇನ್ಸ್ಪೆಕ್ಟರ್ ನನ್ನನ್ನು ಹೆಸರನ್ನ ಸೇರಿಸಿ 354 ಮಾಡಿಸಿದ್ರು ಸರ್. ನಾನು ಸ್ಪಾಟಲ್ಲೇ ಇರಲಿಲ್ಲ, ಆಮೇಲೆ ಲೆಕ್ಚರ್. ಬಟ್ ಈ ಥರ ಅನೇಕ ದಬ್ಬಾಳಿಕೆಗಳು ನಡೀತದೆ ಈ ವ್ಯಕ್ತಿಯಿಂದ. ತಾಲೂಕಿನ ಪೂರ್ತಿ, ಇಡೀ ತಾಲೂಕಿನ ಪೂರ್ತಿ, ಮತ್ತು ತಾಲೂಕು ಆಫೀಸ್ ಮುಂದೆ ಅಕ್ರಮವಾಗಿ ಸೆಡ್ಡನ್ನು ಹಾಕ್ಕೊಂಡು ಅಲ್ಲೂ ಕೂಡ ಸಂಘಟನೆ ಸೇರಿಕೊಂಡು ಅಧಿಕಾರಿಗಳನ್ನ ಬೆದರಿಸಿಕೊಂಡು ಅವರಿಂದ ಲಂಚ ವಸೂಲು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಪುರಸಭೆಯವರು ಅದೇನು ಆರ್ಡರ್ ತಗೊಂಡಿದ್ದಾರೋ ಏನು ಕೊಟ್ಟಿದ್ದಾರೋ ಗೊತ್ತಿಲ್ಲ ಸರ್. ಅದನ್ನು ಪ್ರಶ್ನೆ ಮಾಡಿದ್ರೆ ನಮಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಇಷ್ಟೆಲ್ಲ ಘಟನೆಗಳು ನಡೆದಿದೆ. ದಯವಿಟ್ಟು ಸರ್ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಷ್ಟೇ ನಿಮ್ಮಲ್ಲಿ, ಈ ವ್ಯಕ್ತಿಯ ಮೇಲೆ ಸುಮಾರು 7 FIRಗಳಾಗಿದೆ ಸರ್. 8 FIRಗಳು 8 FIRಗಳಾಗಿದ್ದರೂ ಕೂಡ ತಾವು ಯಾಕೆ ಇನ್ನೂ ಕ್ರಮ ಕೈಗೊಂಡಿಲ್ಲ? ಈ ವ್ಯಕ್ತಿ ಮೇಲೆ ಯಾಕೆ ನೀವು ಗುಂಡ ಕಾಯ್ದೆ ಹೇಳಿ ಇವನನ್ನು ರೌಡಿ ಶೀಟರ್ ಮಾಡಿಲ್ಲ ಅನ್ನೋದು ನನ್ನ ಪ್ರಶ್ನೆ ಸರ್. ಹೀಗೆ ಬಿಟ್ಕೊಂಡೋದ್ರೆ ಸರ್ ಇಡೀ ತಾಲೂಕಿನಾದ್ಯಂತ ಕೋಮು ಗಲಭೆಗಳಿಗೆ ಮತ್ತೆ ತಾಲೂಕಿನಲ್ಲಿರುವಂಥ ಎಲ್ಲ ಅಶಾಂತಿಯನ್ನು ಸೃಷ್ಟಿ ಮಾಡೋದಕ್ಕೆ ಒಂದು ಟೀಮ್ನ ರೆಡಿ ಮಾಡ್ಕೊಂಡು ಮಾಡ್ತಾರೆ ಸರ್ ಇವರು. ಇದು ನನ್ನ ಒಬ್ಬನೇ ಪ್ರಾಬ್ಲಮ್ ಅಲ್ಲ ಸರ್. ಈಗಲೇ ಆಕ್ಷನ್ ಮಾಡ್ತೀವಿ. ನಿಮ್ಮದು ಗೊತ್ತಾಯ್ತು ನನಗೆ. ಬಟ್ ಈ ಕಾಪಿಯಲ್ಲಿ ಬರೀ 3 FIR ಮಾತ್ರ ಇದೆ, ಪೇಜ್ ಮಿಸ್ ಆಗಿದೆ ಅನಿಸ್ತದೆ. ಆಯಿತು, ಈಗ ರೌಡಿ ಶೀಟ್ ಇದೆಯಾ? ಆಲ್ರೆಡಿ ಸರ್, ಎಕ್ಸ್ಕ್ಯೂಸ್ ಸರ್. ಹಾಂ, ಆಯ್ತು. ಏನಾಗಿದೆ ನೋಡೋಣ. ಈಗ ಮೊನ್ನೆ ನಾವು ಅಟ್ರಾಸಿಟಿ ನಾವು SC ಮೀಟಿಂಗ್ ಮಾಡಿದಾಗ ಅವರು ಬಂದಿದ್ದರು, ಹಲವಾರು ವಿಷಯಗಳನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ. ಇದ್ರ ಬಗ್ಗೆ ನಾವು ಸೂಕ್ತವಾಗಿ ತನಿಖೆ ಮಾಡಬೇಕಾಗ್ತದೆ, ಮಾಡ್ತೀವಿ. ಆಯ್ತು ಸರ್. ಹಿಂದೆ ಇದ್ದಂಥ SP ಸರ್ ಪ್ರಪೋಸಲ್ ಮಾಡಿದ್ರು ಸರ್. ಜೊತೆಗೆ ನಾವು ಕೂಡ ಒಂದು ಎಂಪ್ಲಾಯ್ಮೆಂಟ್ ಕೆಲಸ ಮಾಡೋದ್ರಿಂದ ಸರ್ ಸಂಘಟನೆಗಳು ಕಟ್ಕೊಂಡು ಇಡೀ ತಾಲೂಕಿನಾದ್ಯಂತ ಸರ್ವೆ ಇಲಾಖೆಗೆ ಸಂಬಂಧಪಟ್ಟಿಗೆ, ರಸ್ತೆಗಳ ಇಲಾಖೆಗೆ ಸಂಬಂಧಪಟ್ಟಿಗೆ ಅವರಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಹೋಗಿ ಗಲಾಟೆಗಳನ್ನ ಮಾಡೋದು, ಇಲಾಖೆಗಳ ಜೊತೆ ಹೊಂದಾಣಿಕೆ ಹಾಕೊಂಡು ಕೆಲವು ಹಿಂದೆ ಇದ್ದಂಥ ಇನ್ಸ್ಪೆಕ್ಟರ್ಗಳು ಕೂಡ ಸಹಾಯ ಮಾಡಿದ್ದಾರೆ ಸರ್. ಪ್ರೆಸೆಂಟ್ ಆಗಿ ಅವ್ರ ಮೇಲೆ FIR 307 ಆಗಿತ್ತು. ಹಿಂದೆ ಓಡಾಡ್ತಾ ಇದ್ರು, ಅವ್ರನ್ನ ಚೂಸ್ ಮಾಡಿ ಅವ್ರನ್ನ
ಅರೆಸ್ಟ್ ಮಾಡೋಕ್ಕಾಗಲಿಲ್ಲ. ಹಾಗೆ ಪಬ್ಲಿಕ್ ಅಥವಾ ನಮ್ಮಂತ ನೊಂದವರಿಗೆ ಸೊ ಏನು ಮಾಡಬೇಕು ಸರ್? ನಾವು ಇಲಾಖೆ ಮೇಲೆ ತುಂಬ ಗೌರವ ಇದೆ, ಗೌರವಿಸ್ಕೊಂಡಿದ್ದೀವಿ. ಇಂಥವ್ರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದಾಗ ನಾವು ಏನು ಜೀವಿಸಬೇಕು? ಆಯ್ತು, ಈಗ ನೀವು ಹೇಳಿದ ವಿಚಾರ ಗೊತ್ತಾಯ್ತು. ಮೊನ್ನೆ ದಿನ ಅವರು ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ. ಈಗಿದ್ದ ಇನ್ಸ್ಪೆಕ್ಟರ್ ಆಯಿತು, ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ಆ ಒಂದು ವಿಚಾರದಲ್ಲಿ ಅವರು ಹೇಳಿದ್ದಾರೆ. ನೀವು ಹಲವಾರು ವಿಚಾರಗಳನ್ನ ಹೇಳಿದ್ರಿ. ನಾವು ಈ ವಿಷಯ ಬಗ್ಗೆ ಸ್ವಲ್ಪ ಸರಿಯಾಗಿ ಪರಿಶೀಲನೆ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ಳಿ. ಪರಿಸ್ಥಿತಿ BJS ಆದರ್ಶ ಶಾಲೆ ಎಲ್ಲ ಶಾಲೆಗಳು ಹಾಕ್ತಾನೆ ಬರೋದು. ಈ ಟ್ರಿಪ್ಸಲ್ಲಿ ಹುಡುಗರು ಅನವಶ್ಯಕವಾಗಿ ಕರ್ಕಶ ಶಬ್ದಗಳು ಬರೋ ಬೈಕ್ಗಳನ್ನು ಹಾಕೊಂಡು 3-4 ಕಿಲೋ ನಡೀತಾ ಇರ್ತಾರೆ ಅಲ್ಲೇ. ಅದಕ್ಕೆ ನಾವು ಕಂಪ್ಲೇಂಟ್ ಮಾಡಿದಾಗ 1-2 ಸಲ ಮಾಡಿದ್ದಾರೆ ಅದನ್ನು. ಅದು ನಿರಂತರವಾಗಿ ಅಲ್ಲಿ ಒಂದು ಸಣ್ಣ ಎನ್ಕ್ವೈರಿ ಥರ ಆಗಬೇಕು, ಅನವಶ್ಯಕ ಓಡಾಡೋರನ್ನ ಅಲ್ಲಿ ಮಾಡಬೇಕು. ಅದರಿಂದ ಹೆಣ್ಣು ಮಕ್ಕಳಿಗೆ ತುಂಬ ಕಿರಿಕಿರಿ ಆಗ್ತಾಯಿದೆ. PU ಮಾಡ್ತಕ್ಕಂಥ ಮಕ್ಕಳು ಇರೋದ್ರಿಂದ ಆ 1 ಅವರ್ ತುಂಬ ಹಿಂಸೆ ಆಗ್ತಾಯಿದೆ ಅಲ್ಲಿ. ಅದೊಂದು ಕಂಡೀಷನ್ ಮಾಡಬೇಕು. 2, ಗದ್ದಿಗೆ ಸರ್ಕಲಲ್ಲಿ ಈ ಪುಡು ರೌಡಿಗಳ ಉಗಮ ಸ್ಥಾನ ಆಗ್ತಾಯಿದೆ. ಗದ್ದಿಗೆ ಸರ್ಕಲ್ ಭಾಳ ಸೆನ್ಸಿಟಿವ್ ಇದೆ. 7-8 ಗಂಟೆ ಮೇಲೆ ಅಲ್ಲಿ ಕುಟುಂಬಸ್ಥರು ಮತ್ತು ಬೇರೆ ಬೇರೆ ಜನ ಓಡಾಡಲಿಕ್ಕೆ ಭಯ ಬೀಳ್ತಾ ಇದ್ದಾರೆ. ಅದ್ರ ಬಗ್ಗೆ ತೀವ್ರ ನಿಗಾ ವಹಿಸಬೇಕು ಅಲ್ಲಿ. ಅದನ್ನು ಒಂದು ಕಟ್ಟೆಚ್ಚರ ಮಾಡಬೇಕಂತ. 3ನೇದು ಹೌಸಿಂಗ್ ಬೋರ್ಡಲ್ಲೂ ಕೂಡ ಸಣ್ಣದಾಗಿ ಕ್ರೈಮ್ ಆಕ್ಟಿವಿಟಿ ಸ್ಟಾರ್ಟ್ ಆಗ್ತಾಯಿದೆ ಪಾರ್ಕ್ಗಳಲ್ಲಿ, ದೇವಸ್ಥಾನಗಳ ಮುಂದೆ. ಸೊ ಅದಕ್ಕೆ ಇವಾಗಲೇ ಕಡಿವಾಣ ಹಾಕಿಲ್ಲ ಅಂದರೆ ಮುಂದೆ ದೊಡ್ಡ ಅನಾಹುತಗಳು ಫ್ಯಾಮಿಲೀಸ್ ಇರೋದ್ರಿಂದ ಸಾಧ್ಯತೆಗಳಿದೆ ಅಂತ. ಮತ್ತು BJS ಮುಂದುಗಡೆ ಒಂದು ಹಂಪ್ಸ್ ಇದೆ. 1 ವಾರಕ್ಕೆ ನನಗೆ ಗೊತ್ತಿರೋ ಮಟ್ಟಿಗೆ 4 ಜನ ಬೀಳ್ತಾ ಇದ್ದಾರೆ. BJS ಮುಂದುಗಡೆ ಹಂಪ್ಸ್ ಹಾಕಿದ್ದಾರೆ. ಅದು ಅವೈಜ್ಞಾನಿಕವಾಗಿ ಹಾಕಿದ್ದಾರೆ. ಜೀಪ್ರ ಪಟ್ಟೀಸ್ ಇಲ್ಲ ಅಲ್ಲಿ. 1 ವಾರಕ್ಕೆ ಕನಿಷ್ಠ 3-4 ಜನ ನಾವೇ ನೋಡ್ತಾ ಇದ್ದೀವಿ. ಅದನ್ನು ಸಂಬಂಧಪಟ್ಟ ಇಲಾಖೆಯವರಿಗೆ ತಾವು ಸ್ಟ್ರಿಕ್ಟಾಗಿ ಇದು ಮಾಡಿ. ಜೀಬ್ರಾ ಆಕ್ಸಿಡೆಂಟ್ ಆಗ್ತಾ ಇದೆ ಏನು ಗೊತ್ತೇ, ಜೀಬ್ರಾ ಕ್ರಾಸ್ ಇಲ್ಲ ಅಲ್ಲಿ, ಗೊತ್ತೇ ಆಗೋದಿಲ್ಲ. ಸೀದಾ ಅವೈಜ್ಞಾನಿಕ ಅಂಶ ಇದ್ರೆ ಆಕ್ಸಿಡೆಂಟ್ ಆಗ್ತಾ ಇದ್ರೆ ಇಲ್ಲ, ಬ್ಯಾರಿಕೇಡ್ ಆಗಲಿ ಸ್ಪೀಡ್ ಕಂಟ್ರೋಲ್ ಮಾಡಬೇಕು, ಇಲ್ಲಿ ಜೀಬ್ರಾ ಪಟ್ಟಿ ಹಾಕ್ಸೋದು ಅಥವಾ ಏನೋ ಮಾಡಿದ್ರು ಭಾಳ ಥರ ಹಾಕಿ ನಿಧಾನಕ್ಕೆ ಇದಾಗಬೇಕು. ಆ ಥರ ಮಾಡಿದ್ರೆ ಒಳ್ಳೆಯದು. ಆಮೇಲೆ ಮೊದಲೇನೆ ಒಂದು ಇದು ಬೋರ್ಡ್ ಹಾಕಬೇಕು. ಜನ ಇಲ್ಲಿ ಹಂಪ್ಸ್ ಇದೆ ಅಂತೇಳಿ ಗೊತ್ತಾಗಬೇಕು. ಸೈನ್ ಬೋರ್ಡ್ ಇರಬೇಕು. ಸ್ವಲ್ಪ ನೋಡಿ, ತುಂಬ ಸೆನ್ಸಿಟಿವ್. ಸ್ವಲ್ಪ ಅವ್ರಿಗೆ ಹೇಳಿ ಪೀಡಿದವರು ಅದನ್ನ ಏನಾದರೂ ಮಾಡ್ಬೇಕಾದ್ರೆ ಸುಮ್ಮನೆ ಹಂಗೆ ಬಿಟ್ಟರೆ ಆಗಲ್ಲ. ಅದನ್ನ ಹಂಪ್ಸನ್ನು ಕಡಿಮೆ ಮಾಡಿ ಮಾಡ್ತಾರೋ ಅಥವಾ ಅಲ್ಲಿ ಲೈಟಿಂಗ್ ಹಾಕಿ ಪ್ಲಸ್ ಎಲ್ಲ ಇದನ್ನ ಹಾಕ್ತಾರೋ ನೋಡಿ, ಅದನ್ನ ಸರಿಪಡಿಸ್ಬೇಕು. ಫಾಲೋ ಅಪ್ ಮಾಡಬೇಕು. ಅಂತರ್ಗತ ಸ್ಟೇಷನ್ ಬರೋದು, ಕಬಿನಿ ಇಲ್ಲಿರೋದು ಒಳ ಇಲ್ಲಿರೋ ನೀರು ಹೋಯ್ತಾ ಜಾಸ್ತಿ ಬೆಂಗಳೂರು ಮತ್ತು ಎಲ್ಲಿಂದ ಬಂಗಾರ ಅಂತ ಗೊತ್ತಿಲ್ಲ, ಜಾಸ್ತಿ ಗಾಡಿಗಳನ್ನ ರೈಟ್ ಮಾಡೋದು, ಖಾಲಿ ಜಾಗ ಇರ್ತದಲ್ಲ ಪೂರ್ತಿ ವೀಲಿಂಗ್ ಮಾಡೋದು ಮತ್ತು ಕಾರ್ಗಳು ಹಾರಿಸೋದು ಆ ಥರ ಎಲ್ಲ ಇದು ಮಾಡ್ತಾರೆ. ಪೊಲೀಸ್ನವರು ಏನು ಮಾಡೋಕ್ಕಲ್ಲ. ಇಲ್ಲಿಂದ ಒಂದು 100 ಕಿಲೋಮೀಟರ್ ಅಂತ 2 ಕಡೆನೂ ಬ್ಯಾಕ್ ವಾಟರ್ ಇರೋದ್ರಿಂದ 10 ಜನ 15 ಜನ ಪೊಲೀಸ್ನವರು ಯಾವ್ಯಾವುದೋ ಬಂದೋಬಸ್ತ್ ಹೋಗಿರ್ತಾರೆ, ಸಮಸ್ಯೆ ಆಗಿರ್ತಾರೆ. ದಯಮಾಡಿ ಅಲ್ಲಿಗೆ ಒಂದು ಪರ್ಯಾಯವಾಗಿ ಬ್ಯಾಕ್ ವಾಟರ್ನೇ ಮೇಂಟೈನ್ ಮಾಡೋ ಅಂತ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ನಿಮ್ಮ ಇಲಾಖೆಯಿಂದ ಅಂತ ಕೇಳ್ತಾರೆ. ಅಂದ್ರೆ ಖಾಲಿ ಜಾಗದಲ್ಲಿ ಗಾಡಿ ಓಡಿಸೋದು ಅವೆಲ್ಲ ಬಂದು ಕುಡಿಯೋದು ಎಲ್ಲ ಪೇಪರ್ ಎಲ್ಲ ಬಂದಿರ್ತದೆ ನೋಡಿ. ಅದೆಲ್ಲ ನೋಡಿದೆ. ತಾರಕ ಡ್ಯಾಮ್ ಇದರಲ್ಲಿ ಈಗ ಮನೆ ಶಾರ್ಟೇಜ್ ಇದೆ, ಅದೆಲ್ಲ ಇದೆ. ಬಟ್ ಸ್ಟಿಲ್ ನೀವು ಎಲ್ಲ 80 ಕಿಲೋಮೀಟರ್ನೋ 40 ಕಿಲೋಮೀಟರ್ನೋ ಮಾಡೋಕ್ಕಾಗಲ್ಲ. ಎಲ್ಲಿ ಮಾಡ್ತಾ ಇದ್ದಾರೆ ಅದನ್ನು ಪತ್ತೆ ಹಚ್ಚಿ ಯಾವ ರಸ್ತೆಯಿಂದ ಹೋಗ್ತಾ ಇದ್ದಾರೆ, ಯಾರು ಯಾವ ಟೈಮ್ನಲ್ಲಿ ಹೋಗ್ತಾ ಇದ್ದಾರೆ. ಈಗ ವೀಕೆಂಡ್ನಲ್ಲಿ ಜಾಸ್ತಿ ಬರ್ತಾರೆ. ವೀಕೆಂಡ್ ಟೈಮ್ನಲ್ಲಿ ಸ್ವಲ್ಪ ಪೆಟ್ರೋಲಿಂಗ್ ಮಾಡಿ ಆ ಥರ ಬಂದವರಿಗೆ ಎಲ್ಲ ವಾರ್ನ್ ಮಾಡಿ ಕೇಸ್ಗಳು ಮಾಡಿ ಅದು ಕಂಟ್ರೋಲಿಗೆ ತರಬೇಕು. ಆಮೇಲೆ ಎಲ್ಲಿಂದಲೇ ಬಾಟಲ್ ಎಸೆದು ಅಥವಾ ರಸ್ತೆ ಪಕ್ಕದಲ್ಲಿ ಬಂದು ಕುಡಿಯೋದು ಆ ಥರ ಮಾಡೋದು ಬಂದರೆ ಅಂಥ ಮೇಲೆ ಆ್ಯಕ್ಷನ್ ತಗೊಳ್ಳಿ. ಅದೇ ಬಾಟ್ಲು ಹೊಡೆದಾಯಿತು ರಸ್ತೆ ಪಕ್ಕದಲ್ಲಿನೋ ಅಥವಾ ದಾರಿ ಸರ್ ಡ್ರೋನ್ ಕ್ಯಾಮ್ರಾ ಬಿಟ್ಕೊಂಡು ಬಾಟ್ಲಿನ ಹೊಡೆದು ಅಲ್ಲಿ ವಿಡಿಯೋ ಎಲ್ಲ ಚಿತ್ರೀಕರಣ ಮಾಡ್ತಾ ಆ ಥರ ಮಾಡ್ಕೊತಿರ್ತಾರೆ. ರೀಲ್ಸ್ ಮಾಡೋರು ಎಲ್ಲ ಆಯ್ತು. ಸ್ವಲ್ಪ ಮಾಡ್ತೀವಿ ಅದ್ರ ಬಗ್ಗೆ ಕ್ರಮ ವಹಿಸ್ತೀವಿ. ಸರ್, HB ಕೋಟೆ ಟೌನಲ್ಲಿ ಸಾಕಷ್ಟು ಕಳು ಪ್ರಕರಣಗಳು ನಡೀತಾ ಇದೆ. ಇಲ್ಲೇ ಪಕ್ಕ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ಇದೆ. ಅಂದರೆ ಈ ಸರ್ಕಲ್ಸ್ಗೆ ಬರಲಿಕ್ಕೂ ಹಿಂದೆ ಹಾಡುವಾಗಲೂ 2 ಗಂಟೆ ಮಧ್ಯಾಹ್ನ 2 ಗಂಟೆನಲ್ಲಿ ಇದ್ದಂಥ ಕೆಲವು ಚಿನ್ನದ ತಾಳಿಗಳು ಮತ್ತು ಬೆಳ್ಳಿ ಪದಾರ್ಥಗಳನ್ನ ಕಳು ಮಾಡ್ಕೊಂಡು ಹೋಗೋದು. ಅದಾದ ನಂತರ ಒಬ್ಬರು ಪೊಲೀಸ್ ಮನೆಯಲ್ಲಿ ಮತ್ತು ಒಬ್ಬರು ಟೀಚರ್ ಮನೆಯಲ್ಲಿ ಕೂಡ ಒಂದೇ ದಿನ ಸಂಗೀತ ತಂದಿತ್ತು. ಬಹುತೇಕ ಕಳ್ಳತನಗಳು ನಿರಂತರವಾಗಿ ನಡೀತಾ ಇದ್ರು ಕೂಡ ಅದನ್ನು ಎಷ್ಟು ದಿನ ಭೇದಿಸಿದ್ರು ಅನ್ನುವಂಥದ್ದು ಸಾರ್ವಜನಿಕರಿಗೆ ತಿಳುವಳಿಕೆ ಇಲ್ಲ. ಹಾಗಾಗಿ ಸಾರ್ವಜನಿಕರಿಗೆ ಭಯದ ವಾತಾವರಣ ಇದೆ. ಇಲ್ಲಿ ಪೊಲೀಸ್ ಮನೆಯಲ್ಲಿ ಹುಣಸೂರಲ್ಲಿ ಮಾಡಿದ್ರು. ಅದೊಂದು ಬಿಟ್ಟರೆ
ಎಚ್ ಡಿ ಕೋಟೆ ಟೌನಲ್ಲಿ ಪಕ್ಕ ಇದೆ ಒಂದು ರೈತರದು ಬೆಳೆ ಜಮೀನು ನುಗ್ಗಿ ಯಾರೋ ಅವರ ಐ ಪಿ ಸೆಟ್ ಸಂಬಂಧಪಟ್ಟಂಥ ಕೆಲವು ಥಿಂಗ್ಸ್ ಎಲ್ಲ ಕಳುವಾದ ನಂತರ ರೈತ ಬಂದು ಕಂಪ್ಲೇಂಟ್ ಕೊಡ್ತಾರೆ ಕೋಟೆ ಪೊಲೀಸ್ ಕಂಪ್ಲೇಂಟು ತಗೊಳ್ತಾರೆ, ಗಾಡಿನೂ ಸರಿಯಾಗಿ ಟೇಕ್ ಔಟ್ ಮಾಡ್ತಾರೆ, ಪ್ರಾಪರ್ಟಿನೂ ಕೂಡ ರಿಕವರಿ ಮಾಡ್ತಾರೆ. ಬಟ್ ಎಫ್ ಐ ಆರ್ ಆಗಲ್ಲ. ನಾವು ಕೇಳ್ತೀವಿ ಹಾಕಾಗಿಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲ ಒಂದು ಕಂಪ್ಲೇಂಟೇ ಕೊಟ್ಟಿಲ್ಲ. ನಾನು ಡಿ ಎಸ್ ಪಿ ಸಾಹೇಬ್ ನಾನೇ ಕೊಡ್ತೀನಿ ಸರ್ ಹೀಗಿದೆ ಯಾಕೆ ರೀತಿ ಮೊದಲೇ ಕೊಟ್ಬಿಡಿ. ಕಳುವು ಪ್ರಕರಣಗಳಲ್ಲಿ ಜನರು ಭಯಭೀತರಾಗಿದ್ದಾರೆ. ನೀವು ಮಾಲ್ ಸಮೇತ ವೆಹಿಕಲ್ ಸಮೇತ ಡ್ರೈವರ್ ಸಮೇತ ಹಿಡಿದುವಂತ ಬಿಡುವಂಥದ್ದು ಎಷ್ಟು ಸರಿ ಅಂತೇಳಿ ನಾನು ಡಿ ಎಸ್ ಪಿ ಸಾಹೇಬ್ರಿಗೆ ಫೋನ್ ಮಾಡ್ತೀನಿ. ಅವರೇನೋ ಫೋನ್ ಮಾಡಿಲ್ಲ ಇಲ್ಲ ಅವ್ರು ಕಂಪ್ಲೇಂಟೇ ಕೊಟ್ಟಿಲ್ಲ ಅಂತ. ಆ ಥರ ಕಂಪ್ಲೇಂಟ್ ಕೊಡೋದು ಏನಾದರೂ ನನಗೆ ಒಂದೇ ಒಂದು ಕ್ಲೂ ಕೊಡಿ, ನಿನ್ನೆ ಹೇಳೋದನ್ನ ಸಸ್ಪೆಂಡ್ ಮಾಡ್ತೀನಿ ಸಂಬಂಧಪಟ್ಟನ್ನ ಅಂತ ಹೇಳ್ತಾರೆ. ಕೊನೆಗೆ ರೈತ ನನ್ನ ಹತ್ರ ಬಂದು ಹೇಳಿ ಈಗಲೂ ಕೂಡ ಆಡಿಯೋ ನನ್ನ ಹತ್ರ ಇದೆ, ಆಡಿಯೋ ಅಲ್ಲ ವಿತ್ ವಿಡಿಯೋನೇ ಇದೆ, ನಾನು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ಏನೋ ಮಾಡ್ತಿಲ್ಲ ಸರ್ ಅಂತ ಹೇಳ್ತಾರೆ. ಬಟ್ ಅದು ಗಾಡಿ ಕೇಸೇ ಆಗಿಲ್ಲ. ಇಲ್ಲಿ ಒಂದು ನಾವು ಗಮನಿಸಬೇಕಾದೇನೆಂದರೆ ಎಲ್ಲೋ ಒಂದು ಕಡೆ ನಿರಂತರವಾಗಿ ಕಳ್ಳತನ ಆಗ್ತಾ ಇರುತ್ತೆ, ಜನರು ಭಯಭೀತರಾಗ್ತಾ ಇರ್ತಾರೆ. ನೀವು ಹಿಡಿದಂಥ ಕಳ್ಳತನ ಈ ಥರ ಬಿಟ್ಬಿಟ್ರೆ ಕೇಸ್ ಪ್ರಕರಣ ದಾಖಲು ಮಾಡಿದ್ರೆ ಬಿಟ್ಟರೆ ಎಷ್ಟು ಸರಿಯಾದು ಒಂದು. ಎರಡನೇದು ಸರ್, ಎಚ್ ಡಿ ಕೋರ್ಟಿನಲ್ಲಿ ಅಲ್ಲಲ್ಲಿ ಬಹುತೇಕ ಎಲ್ಲ ಅಂದರೆ ಎಸ್ ಸಿ ಎಸ್ ಟಿಗಳ ಕೇರಿಗಳಲ್ಲಿ ವಿಪರೀತ ಗಾಂಜಾ ನಡೀತಾ ಇದೆ. ಯುವ ಪೀಳಿಗೆಗಳು ಹಾಳಾಗ್ತಾ ಇದೆ. ಕೆಲವು ಪ್ರಕರಣಗಳು ಮಾತ್ರ ದಾಖಲಾಗ್ತದೆ, ಕೆಲವೊಮ್ಮೆ ಬೇದಿರ್ತಾರೆ, ಕೆಲವೊಮ್ಮೆ ಬೇಯಿಸ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಆಗ್ತಾ ಇದಕ್ಕಿಂತ ಹೆಚ್ಚಿಗೆ ನಾವು ಯೋಚನೆ ಮಾಡಬೇಕಾದ ಅಂಶ ಅಂದರೆ ಯುವ ಪೀಳಿಗೆ ಮಾದಕ ವಸ್ತುಗಳಿಗೆ ಬಲಿಯಾಗ್ತಿರುವಂಥದ್ದು ನಿಜಕ್ಕೂ ಕೂಡ ಸಮಾಜಕ್ಕೆ ಕೆಡುಕಾಗುವಂಥದ್ದು. ಹಾಗಾಗಿ ದಯಮಾಡಿ ಒಂದು ತಂಡವನ್ನು ರಚಿಸಿ ಅದಕ್ಕೆ ಸಂಬಂಧಪಟ್ಟಂಗೆ ಅದನ್ನು ನಿಯಂತ್ರಣಕ್ಕೆ ಏನು ಕ್ರಮ ಹೋರಾಟದ ದೃಷ್ಟಿಯಿಂದ ಅದು ನಮಗೆ ಅಭಿಮಾನ ಇದೆ. ಅದು ಯಾರು ಮಾಡಿದ್ರು ಅದು ಚೆನ್ನಾಗಿರಲಿ ಅಂತ ಮಾಡಿದ್ರು. ಇವತ್ತೇನಾಗಿದೆ, ದಲಿತ ಸಂಘರ್ಷ ಸಮಿತಿ ಆ ಹೆಸರಲ್ಲಿ ಕೆಲವರು ಹಣವನ್ನು ಮಾಡುವಂಥ ದಂಧೆನಲ್ಲಿ ಅವರಿಗೆ ಸಂಬಂಧಪಡದಿರುವಂಥ ಕೆಲಸಗಳಲ್ಲಿ ಕೈ ಹಾಕುವಂಥದ್ದು, ಜಮೀನುಗಳಿಗೆ ಪೊಲೀಸ್ ರಕ್ಷಣೆ ತಗೊಂಡೋಗಿ ಇದನ್ನು ಪೊಲೀಸರು ವೀಡಿಯೋಗೆ ತಮ್ಮ ಕಳಿಸ್ಕೊಡ್ತೀನಿ ನೋಡಿ, ಅವರ ಕ್ಷಮಕ್ಷಮದಲ್ಲಿ ನಿಂತು ಅವ್ರ ಜಮೀನು ಮಾಲೀಕರನ್ನು ತಳ್ಳಿ ಇದು ನಿಮ್ದೆಲ್ಲ ಹೋಗು ಅಂತ ಹೇಳುವಂಥದ್ದು. ಇಷ್ಟೆಲ್ಲಾದರೂ ಕೂಡ ಪೊಲೀಸರು ಸುಮ್ಮನೆ ಕಣ್ಮಂತ್ರಿ ಕೂತಿದ್ದಾರೆ. ಅದಕ್ಕೆ ಪೂರ್ವಕವಾಗಿ ನಾನು ಅವ್ರದ್ದೊಂದು ಯಾವುದೋ ಒಂದು ಆಕ್ಸಿಡೆಂಟ್ ಆದಾಗ ಸತೋಗೆ ನಮ್ಮಲ್ಲಿ ಪರಿಹಾರ ಕೊಟ್ಟಂಥ ದುಡ್ಡು ಡಿ ಎಸ್ ಎಸ್ ಇಟ್ಕೊಂಡು ತಿಂದಿರ್ತಾರೆ. ಅದನ್ನು ನಾನು ದರೋಡೆಕೋರರು ಈ ಅಮೌಂಟ್ನ ಇಸ್ಕೊಂಡು ಪರಿಹಾರ ದುಡ್ಡನ್ನು ಕೂಡ ಇಸ್ಕೊಂತೀನಿ, ದರೋಡೆಕೋರರು ಅಂತೇಳಿ ಯೂಸ್ ಮಾಡ್ತೀನಿ. ಮತ್ತೆ ಒಂದು ಕೊಲೆ ಯಾರೊಬ್ಬರಿಗೆ ಕೊಲೆ ಮಾಡಿ ಹಿಡಿದಿರುವಂಥದ್ದು ಈಗಲೂ ಫೋಟೋ ಇದೆ, ಅದನ್ನು ಕೂಡ ನಾನು ಯೂಸ್ ಮಾಡ್ತೀನಿ. ಇದೆಲ್ಲ ಇಂಟೆನ್ಸಿವ್ ನನಗೇನು ಮಾಡ್ತಾರೆ, ಇದೇ ದಲಿತ ಸಂಘರ್ಷ ಸಮಿತಿ ಒಬ್ಬ ಮಹಿಳೆ ಅನುಷಾ ಅಂತೇಳಿ ನನ್ನ ಹತ್ರ ಬಂದು ಅಂಗನವಾಡಿ ಕಾರ್ಯಕರ್ತರು ರೇಷನ್ನ ಕದ್ಕೊಂಡು ಹೋಗ್ತಾ ಇದ್ದಾರೆ, ನೀವು ಹೋದ್ರೆ ಕಳ್ತಾರೆ ಓದಿ ಅಂತ ನನ್ನ ಸ್ಟುಡಿಯೋ ಇದೆ, ಬಸ್ ಸ್ಟ್ಯಾಂಡ್ ಹತ್ರ ಬಂದು ಹೇಳ್ತಾರೆ. ಅದು ನನ್ನ ಹತ್ರ ಆಡಿಯೋ ಇದೆಲ್ಲ ಇದೆ, ಅದು ನಾನು ಕೊಟ್ಟು ಪ್ರೊಡ್ಯೂಸ್ ಮಾಡ್ತೀನಿ. ಅದು ಹೇಳಿದ ತಕ್ಷಣ ನಾವೇನು ಬರ್ತೀವಿ ಸಿ ಡಿ ಪಿ ಈಗಿರೋಂಥದ್ದು ದೀಪ ಅವ್ರಿಗೆ ಹೇಳ್ತೀನಿ, ಮೇಡಮ್ ಇದ್ದೀನಿ ಅಂತೆಲ್ಲ ಒಂದು ಕಡೆ ಅವ್ರಿಗೆ ನೇಮ ಪ್ಲೇಸ್ ಯಾಕಂದ್ರೆ ಅವರು ಇಂಟರ್ವ್ಯೂ ಮಾಡ್ಕೊಳ್ತಾರೆ ಅಂತೇಳಿ ನನ್ನ ಜೊತೆ ಬನ್ನಿ ನಾನು ಅದನ್ನು ಹಿಡಿದುಕೊಡ್ತೀನಿ, ಅಂಗನವಾಡಿ ರೇಷನ್ ಕದ್ದು ಹೋಗ್ತಿದೆ ಅಂತ. ಅವರು ಅಸಹಾಯಕ ವ್ಯಕ್ತಪಡಿಸ್ತಾರೆ, ಇಲ್ಲ ಸರ್ ನಾವು ಹೊಸ ದುಡ್ಡು ನಂತರ ಬರುತ್ತೆ ದಯವಿಟ್ಟು ಹಾಗೆ ಅಂತ ಹೇಳ್ತಾರೆ. ಸರಿ ನಾವು ಸ್ಪಾಟ್ಗೆ ಹೋಗ್ತೀವಿ. ಜಸ್ಟ್ ಸ್ಪಾಟ್ಗೆ ಹೋದಾಗ ಇಬ್ಬರು ಕೇರಿಯರ್ಸ್ ಗಂಡಸರು ಮತ್ತು ಹ್ಯಾಂಡ್ ಪೋಸ್ಟ್ ಇಬ್ಬರು ಮಹಿಳೆಯರು ಅಲ್ಲೇ ಇದ್ದಾರೆ, ಜಮೀನ ಡೀಲಿಂಗ್ ಮಾತನಾಡ್ತಾರೆ ಅಂಗನವಾಡಿನಲ್ಲಿ. ಒಂದು ಮಗು ಇಲ್ಲ, ಮಧ್ಯಾಹ್ನ ಒಂದು ನಾವು ಅದನ್ನು ಕೂಡ ಜಸ್ಟ್ ವಾಪಸ್ ಬಂದಿದ್ದೀವಿ. ಬಂದ ತಕ್ಷಣ ಸರ್ಕಾರ ಸ್ಪೀಕರು ಅದೇ ಅವಾಗ ಕಡೆ 5 ಗಂಟೆ ಬಂದು ಚಾರ್ಜ್ ತಗೊಂಡಿದ್ರೆ ಅವರಾದ್ರು ನಮಗೆ ಗೊತ್ತಿಲ್ಲ, ನಾವೇ ಅವ್ರಿಗೆ ಗೊತ್ತಿಲ್ಲ. ನನ್ನ ಮೇಲೆ ಅವ್ರ ಮೇಲೆ ಅಸಾಲ್ಟ್ ಮಾಡಿದ್ರು, ಆ ಮಾನವಂತಿಕೆ ಯತ್ನ ಮಾಡಬೇಕಂತೇಳಿ ಪ್ರಕರಣ ದಾಖಲೆ ಮಾಡಿ ಕೋರ್ಟಿಗೆ ಕಳಿಸ್ತಾರೆ. ಬಟ್ ಒಂದು ಸರ್ ಯಾರೇ ಕಂಪ್ಲೇಂಟ್ ಕೊಟ್ಟರು ನನ್ನ ಒಂದು ಮಾತು ಕರೆದು ಕೇಳ್ಬೋದಲ್ಲ, ಸರಿ ಹೌದಾ ಇಲ್ವಾ, ನನಗೆ ಹೇಳಿಲ್ಲ ಮಾಡಿಲ್ಲ ಎಫ್ ಐ ಆರ್ ಹಾಗೆ ಹೋಯಿತು, ಈ ಕೋರ್ಟ್ ಕಲಿತಾ ಇದ್ದೀವಿ. ಅಂದರೆ ರೌಡಿಗಳಿಗೆ ಇಷ್ಟೆಲ್ಲ ದಾಖಲಾತಿಗಳಂಬುದು ಇದ್ಕೋದು ರೀತಿ ಮಾಡಿದ್ರೆ ಸಾರ್ವಜನಿಕರು ಹೆಂಗೆ ಸರ್ ಪತ್ರಕರ್ತರ ಪರಿಸ್ಥಿತಿ ಹಿಂಗಾಯಿತು ಅಂದರೆ ಸಾರ್ವಜನಿಕರಿಗೆ ಯಾವ ರೀತಿ ಪೊಲೀಸ್ ಇಲಾಖೆಯಿಂದ ರಕ್ಷಣೆ ಸಿಗುತ್ತೆ ಸರ್? ಯಾರೋ ಕಂಪ್ಲೇಂಟ್ ಕೊಟ್ಟ ತಕ್ಷಣ ತಾವು ಬಂದು ಅಟ್ಲೀಸ್ಟ್ ನನ್ನ ಫೋನ್ ನಂಬರ್ ಇದೆ, ಫೋನ್ ಮಾಡಿ ನನ್ನ ಕರೆಸಿ ವಿಚಾರಣೆ ಮಾಡ್ಬೋದಿತ್ತು. ಈಗಲೂ ಕೂಡ ಹಾಗೆ ಅಲ್ಲ ಸರ್ ಇದು ಮಾಡೋದಲ್ಲ ಸರಿನೇ ನೀವು ಅಂತ ಹೇಳಿ, ಇಲ್ಲ ಯಾರೋ ಒತ್ತಡ ಕೊಟ್ಬಿಟ್ಟು ನನಗೂ ಗೊತ್ತಿರಲಿಲ್ಲ ಮಾಡಿಬಿಟ್ಟೆ, ಸರಿ ಬಿ ರಿಪೋರ್ಟ್ ಹಾಕ್ತೀನಿ ಸ್ಟಾರ್ಟಿಂಗು. ಇವಾಗಿಲ್ಲ ಬಿ ರಿಪೋರ್ಟ್ಗೆ 164 ಆಗೋದು, ಹಂಗಾಗಿ ಆಗ್ತಾಯಿಲ್ಲ. ಈ ಥರ ಆಗ್ಬಿಟ್ರೆ ಹೆಂಗೆ ಸರ್? ಆಯ್ತು ನೀವು ಹೇಳಿದ್ದೆಲ್ಲ ವಿಷಯನ ನಾವು ಪರಿಗಣನೆ ಮಾಡಿ ಅದ್ರ ಸೂಕ್ತ ದಯವಿಟ್ಟು ಸರ್ ಅದರಲ್ಲಿ ಡಿ ಎಸ್ ಎಸ್ ಎಲ್ ಅಂತೂ ವಿಪರೀತ ಇದೆ ಸರ್. ಬರೀ ರೌಡಿಸಮ್ ಗೂಂಡಾಗಿರಿಯಿಂದ ಅವ್ರು ಸಂಬಂಧಪಟ್ಟರ ಬಗ್ಗೆ ತಾವು ಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕಿ ಅವ್ರ ವಿರುದ್ಧ ಕಾನೂನು ರೀತಿ ಏನು ಕ್ರಮ ತಗೋಬೇಕು ದಯವಿಟ್ಟು ತಗೊಂಡ್ರೆ ಸಾರ್ವಜನಿಕರ ಶಾಂತಿಯಿಂದ ಇರ್ಬೋದು ಸರ್. ಇಲ್ಲಾಂದರೆ ಇವತ್ತು ಕೂಡ ಭಯ ಪಡುವಂಥ ವಾತಾವರಣ ಇದೆ ಸಾರ್ವಜನಿಕರಲ್ಲಿ. ಆಯ್ತು ಆ ಫ್ಯಾನ್ ಹಾಕ್ತಾರಾ? ಯಾಕೆ ಸ್ವಲ್ಪ ಸೆಕೆ ಸರ್ 6ನೇ ತಾರೀಕು 4ನೇ ತಿಂಗಳು 2026 25 ಕೇಸ್ 26 ಸರ್.
ವೆಂಕಟೇಶ್ವರ ಹೊಂಡ ಅಂದರೆ ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ ಸರ್. ನರಸಿಂಹಮೂರ್ತಿ ಮತ್ತು ನರಸಿಂಹಮೂರ್ತಿ ತಮ್ಮ ಚಲುರಾಜು, ನಂದೀಸ, ದಾಸಪ್ಪ, ಗವಿಸಿದ್ದ ಮತ್ತು ನಾಗಯ್ಯನವರು ತಂದು ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ ಸರ್. ಗಲಾಟೆ ಮಾಡಿ ನಮಗೆ ಹೊಡೆದು ಮತ್ತೆ ಸ್ಟೇಷನ್ಗೆ ಅವರೇ ಫೋನ್ ಮಾಡ್ತಾರೆ ನರಸಿಂಹಮೂರ್ತಿ, ಈ ಥರ ಗಲಾಟೆ ಮಾಡ್ತಾರೆ ಬನ್ನಿ ಅಂತ. ಬಂದು ಸ್ಟೇಷನ್ಗೆ ಬಂದು ಜೀಪ್ ತಗೊಂಡು ಜೀಪಲ್ಲಿ ನನ್ನ ಮಗನ ಕರ್ಕೊಂಡ್ಬರ್ತಾರೆ ಸ್ಟೇಷನ್ಗೆ. ಸ್ಟೇಷನ್ ತಗೊಂಡು ಸ್ಪಾಟಲ್ಲೇ ಇರ್ತಾರೆ ಸರ್ ನರಸಿಂಹಮೂರ್ತಿ. ಗಲಾಟೆಗೆ ಕಾರಣ ತುಂಬ ಕಾಮನೆ ಸರ್. ನರಸಿಂಹಮೂರ್ತಿ ಎಸ್ ಸಿ ನರಸಿಂಹಮೂರ್ತಿ ಗಲಾಟೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಸರ್. ಕಂಪ್ಲೇಂಟ್ ಕೊಟ್ಟರೆ ಅವ್ರಿಗೂ ಸೇರಿಸೋದು. ಆದರೆ ಎಫ್ಐಆರ್ ಕಾಪಿ ಆಗಿರೋ ಸರ್. ಎಫ್ಐಆರಲ್ಲಿ ಇದ್ದಾರೆ ನರಸಿಂಹಮೂರ್ತಿ ತಮ್ಮ ಜಲರಾಜ್ ಇದ್ದಾರೆ. ಆದರೆ ಬಿ ಕೊಡಾಕಿರೋ ಸರ್ ಚಾರ್ಜ್ ಶೀಟಲ್ಲಿ ಸ್ಪಾಟಲ್ಲಿ ಇಲ್ಲ ಅಂದ್ಬಿಟ್ಟು ಹೆಸರು ಬಿಟ್ಟು ಸರ್. ಅವ್ರು ಬರಲಿಲ್ಲ ಅಂದ್ರೆ ಸರ್ ಅವ್ರು ಗಲಾಟೆನೇ ಇಲ್ಲ ಸರ್. ಈ ವರ್ಷ ಕೇಸ್ ಆಗಿತ್ತು. ಹೌದು ಸರ್. 4 ತಿಂಗಳಲ್ಲಿ 6 ತಿಂಗಳು ಎಲ್ಲಿದೆ FIR ಎಲ್ಲಿದೆ? ಅಲ್ಲಿ ಸರ್ ಇದು ಹೋದ ವರ್ಷದಲ್ಲಪ್ಪ ಇದು. ಇಲ್ಲ ಸರ್ 2026 25 ಇದೆಯಾ? ಇತ್ತೀಚೆಗೆ ಆ ಹೋಬಳಿ ಸಿಬ್ಬಂದಿಗಳು ತುಂಬ ಕೊರತೆ ಇದೆ. ಯಾಕೆಂತಂದರೆ ಅದು ಒಂದು ದೊಡ್ಡ ಹೋಬಳಿ. ಆ್ಯಕ್ಚುಲಿ ಈಗ ಒಂದು ಠಾಣೆ ಆಗಬೇಕಾಗಿತ್ತು, ಅದು ಇನ್ನೂ ಸಹ ಠಾಣೆ ಆಗಿಲ್ಲ. ಜೊತೆಗೆ ಏನಾದರೂ ಸಮಸ್ಯೆಗಳಾಯಿತು ಅಂತ ಅಂದ್ಬಿಟ್ಟು ಜನರು ಅಲ್ಲಿ ಹೋದಾಗ ಒಂದು NCR ಮಾಡಲಿಕ್ಕೂ ಅಲ್ಲಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕೋಟೆ ತಾಲೂಕಿಗೆ ಕಳಿಸ್ತಾ ಇದ್ದಾರೆ. ಅಲ್ಲಿ ಜನಗಳಿಗೆ ಬರಲಿಕ್ಕೆ ಹಿಂಸೆ ಆಗ್ತಾ ಇದೆ. ಸಣ್ಣ ಪುಟ್ಟ ಗಲಾಟೆ ಇತ್ತು ಅಂತಂದ್ರೆ ಅಲ್ಲೇ ಏನೋ ಒಂದು ಇತ್ಯರ್ಥ ಮಾಡ್ತಾರೆ. ಮತ್ತೆ ಅವರು ಕಂಪ್ಲೇಂಟ್ ಕೊಟ್ಟೋದಕ್ಕೆ ಅವ್ರಿಗೆ ಯಾವುದೇ ರೀತಿ ದಾಖಲೆಗಳಿರಲ್ಲ ಅಲ್ಲಿ. ಬಟ್ ಒಂದು NCR ಇತ್ತು ಅಂತಂತಂದ್ರೆ ಏನಾದರೂ ಅವ್ರಿಗೆ ಮುಂದೆ ಏನಾದರೂ ಮತ್ತೆ ಏನಾದರೂ ಗಲಾಟೆ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದೊಂದು ಭಾವನೆ. ಜೊತೆಗೆ ಅಲ್ಲಿ ದಯಮಾಡಿ ತಾವು ಅಡಿಷನಲ್ SP ಸಾಹೇಬರು ಬಂದಿದ್ದೀರಾ, ಅಲ್ಲಿ ಒಂದು ಠಾಣೆ ಮಾಡಲಿಕ್ಕೆ ವ್ಯವಸ್ಥೆ ಆಗಬೇಕು. ಏಕೆಂತಂದರೆ ಇದು ಸುಮಾರು ನಾವು 10-15 ವರ್ಷಗಳಿಂದಲೂ ಸಹ ಹೇಳ್ತಾ ಬರ್ತಾ ಇದ್ದೀವಿ ಪ್ರತಿಯೊಂದು ಸಭೆಗಳಲ್ಲೂ. ಅಲ್ಲಿ ತುಂಬ ಜನಸಂಖ್ಯೆ ಇದೆ, ಹಳ್ಳಿಗಳು ಜಾಸ್ತಿ ಇದೆ ಅಂತಕ್ಕಂಥದ್ದು. ಈಗ ಮೊನ್ನೆ ಮೈರಾಡದವರು ಅದನ್ನು ತಗೊಂಡು ಅಲ್ಲಿ ಮೈರಾಡ ಕಚೇರಿ ನಡೆಸ್ತಾ ಇದ್ದು ಬಿಟ್ಟು ಹೋಗಿದ್ದಾರೆ. ಬಿಟ್ಟು ಹೋದ್ಮೇಲೆ ಇಲ್ಲಿ ವೀರಶೈವ ಸಮಾಜದವರು ಅವರು ಬಸವ ಮಂದಿರ ಕಟ್ಟಲಿಕ್ಕೆ ಅಂತ ಅಂದ್ಬಿಟ್ಟು ಒಂದು ಬೋರ್ಡ್ ಇಟ್ಟಿದ್ದಾರೆ. ಅದೇ ರೀತಿ ನಮ್ಮ ಆರ್ಯ ಕರ್ನಾಟಕ ಸಮಾಜದವ್ರು ಏನು ಮಾಡಿದ್ದಾರೆ, ಆ ಪಕ್ಕದಲ್ಲೇ ಹೋಗ್ಬಿಟ್ಟು ಇನ್ನೊಂದು ಬೋರ್ಡ್ ಹಾಕಿದ್ದಾರೆ. ಅದು ಸುಮಾರು 1994-95ರಲ್ಲಿ ಒಂದು ಅಟ್ರಾಸಿಟಿ ಆಗಿತ್ತು. ಭಾರಿ ಸೆನ್ಸಿಟಿವ್ ವಿಲೇಜ್ ಅದು. ಹಾಗಾಗಿ ಅಲ್ಲಿ ಬೋರ್ಡ್ ಹಾಕಿದಾರಲ್ಲ, ಅದ್ರ ಪಕ್ಕದಲ್ಲಿ ದನ ಎಲ್ಲ ಕಟ್ಟಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಗಮನಕ್ಕೆ ತಂದಿದ್ದೀನಿ, ತಹಶೀಲ್ದಾರ್ ಗಮನಕ್ಕೆ ತಂದಿದ್ದೀನಿ. ಒಂದು ವಾರದಲ್ಲಿ ಆಗಿರ್ತಕ್ಕಂಥದ್ದು. ದಯಮಾಡಿ ಅಲ್ಲಿ 2 ಕಡೆ ಬೋರ್ಡ್ಗಳೇನಿದೆ ಅದನ್ನು ತೆರವುಗೊಳಿಸಿದ್ರೆ ಭಾರಿ ಒಳ್ಳೆಯದು. ಯಾಕೆಂತಂದರೆ ಮತ್ತೆ ಏನಾದರೂ ಬೇರೆ ರೀತಿಯಲ್ಲಿ ಶುರುವಾಯಿತು ಅಂತಂದ್ರೆ ಅದು ಕಾಂಟ್ರವರ್ಸಿ ಶುರುವಾಗಿ ಜಾತಿ ನಡುವೆ ಗಲಾಟೆಗಳು ಮತ್ತು ಘರ್ಷಣೆಗಳಾಗ್ತಕ್ಕಂಥ ಸಂಭವ ಇದೆ. ಹಾಗಾಗಿ ದಯಮಾಡಿ ಇವತ್ತೇ ಅದನ್ನು ತೆರವುಗೊಳಿಸಿದ್ರೆ ಭಾರಿ ಒಳ್ಳೆಯದು ಅಂತಂತ ತಮ್ಮ ಗಮನಕ್ಕೆ ನಾನು ತರಬಯಸ್ತಾ ಇದ್ದೀನಿ. ಪ್ರಪೋಸಲ್ ಆಗಲೇ ಹೋಗಿ ಬಟ್ ಅದಕ್ಕೊಂದು ಇದಿದೆ. ಇಷ್ಟು ಹಳ್ಳಿಯಲ್ಲಿ ಒಂದು ಏರಿಯಾದಲ್ಲಿ ಇಷ್ಟು ಕ್ರೈಮ್ ಆಗಬೇಕು, ಇಷ್ಟು ಆಕ್ಸಿಡೆಂಟ್ಸ್ಗಳಾಗಬೇಕು, ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಆಗೋಕ್ಕೆ ಇಷ್ಟು ಆಕ್ಸಿಡೆಂಟ್ಗಳಾಗಬೇಕು, ಪೊಲೀಸ್ ಸ್ಟೇಷನ್ ಲಾ ಆರ್ಡರ್ ಪೊಲೀಸ್ ಸ್ಟೇಷನ್ ಆಗೋದಕ್ಕೆ ಇಷ್ಟು ಕ್ರೈಮ್ಗಳಾಗಬೇಕು ಅಂತ ಒಂದು ಮಾನದಂಡ ಇದೆ. ಆ ಮಾನದಂಡ ಅಲ್ಲಿ ಇದಾಗದೇ ಇರೋದಕ್ಕೋಸ್ಕರ ಅಲ್ಲಿ ಆಗೋದಿಲ್ಲ ಅಂತೇಳಿ ವಾಪಸ್ ಬಂದಿದೆ. ಮುಂದೆ ಆಗ್ಬೋದು. ಸಿಬ್ಬಂದಿಗಳ ಕೊರತೆ ಬಗ್ಗೆ ನಮ್ಮ ಇನ್ಸ್ಪೆಕ್ಟರ್ಗಳೇ ಅದನ್ನು ಮಾಡೋಣ ಇಷ್ಟಪಡ್ತೀವಿ. ಅಲ್ಲಿ ಸಾಹೇಬ್ರೆ, ಹಾಗಂತನಕ ಕಾಯಬೇಡಿ, ಆಗ್ಲೇಬೇಕು ಅಂತಂದ್ರೆ ಪೊಲೀಸ್ ಠಾಣೆ ಬಗ್ಗೆ ಆಗ್ಲೇಬೇಕು ಸುಮ್ಮನೆ. ಯಾಕೆಂತಂದ್ರೆ ಅದು ನಮ್ಮ ಕಡೆಯಿಂದ ಸರ್ಕಾರ ಆದೇಶ ಒಂದು ಗೈಡ್ಲೈನ್ಸ್ ಇರುತ್ತೆ, ಈ ತರ ಮಾಡಿದ್ರೆ ಮಾತ್ರ ಅದಕ್ಕೆ ಕೊಡೋದು ಪರ್ಮಿಷನ್. ಯಾಕಂದ್ರೆ ಒಂದು ಪೊಲೀಸ್ ಸ್ಟೇಷನ್ ಆಗಬೇಕು ಅಂತಂದ್ರೆ ಅದಕ್ಕೆ ಖರ್ಚು ವೆಚ್ಚ ಎಲ್ಲ ಇರುತ್ತೆ. ಸೊ ಮತ್ತೆ ಪ್ರಪೋಸಲ್ ಕಳಿಸಿ 2 ಸಲ ಕಳಿಸಿದೀವಿ ನಾವು. ನೋಡೋಣ ಈ ಸಲ ಏನಾಗುತ್ತೆ ನೋಡೋಣ. ಅದೇ PDO ಕಡೆಯಿಂದ ಇನ್ಸ್ಪೆಕ್ಟರ್ಗೆ ನಮಗೆ ಕೊಡ್ಸಿದ್ದೀವಿ ಸರ್. ಅದು ತುಂಬ ಕಾಲದ ಚರ್ಚೆ ಮಾಡಿದ್ದಾರೆ. ಎಲ್ಲ ಮುಖಂಡರುಗಳು ಸೇರಿಕೊಂಡು ನಾವು ಮಾತಾಡೋಣ ಅಂತ ಹೇಳಿದ್ದಾರೆ. ನಾಳೆ ಒಂದು ಟೈಮ್ ಫಿಕ್ಸ್ ಮಾಡ್ತೀವಿ. ಅದಕ್ಕೆ ನೆನ್ನೆನೇ ಆಗ್ಬಿಡ್ತಾ ಇತ್ತು, ಬಟ್ ಮುಖ್ಯವಾದ ಮುಖಂಡರುಗಳಿರಲಿಲ್ಲ. ಸೊ ಎಲ್ಲ ಇದನ್ನು ಮುಖಂಡರುಗಳು ಬರಲಿ ಒಂದ್ಸರಿ ಮಾತಾಡ್ಬಿಟ್ಟು ಕ್ಲೋಸ್ ಮಾಡೋಣ ಅಂತ ಹೇಳಿದ್ದಾರೆ. ಸೊ ನಾಳೆನೇ ಅದು ಕನ್ಕ್ಲೂಡ್ ಆಗ್ತದೆ. ಅದ್ರ ಬಗ್ಗೆ ಏನು ಚಿಂತೆ ಮಾಡೋ ಅಗತ್ಯ ಇಲ್ಲ. ಗಲಾಟೆ ಮಾಡಿ ಇದು ನಮಗೆ ಸೇರಿದ್ದು, ನಾನು ಹೆಸರು ಖಾತೆ ಮಾಡಿಸ್ಕೊಂಡಿದ್ದೀನಿ, ನನ್ನ ಹೆಸರು ಖಾತೆ ಆಗಿದೆ, ರಿಜಿಸ್ಟರ್ ಆಗಿದೆ, ನಾನು ತಗೊಂಡಿದ್ದೀನಿ ಜಮೀನು ಅಂದ್ಬಿಟ್ಟು ನನ್ನ ಮೇಲೆ ಅಕ್ರಮವಾಗಿ ಗಲಾಟೆ ಮಾಡಿಸಿ ಅವತ್ತು ನಿಮ್ಮ ಪೊಲೀಸ್ ಇಲಾಖೆಯವರೇ ಬಂದು ಅವತ್ತು ಗಲಾಟೆ ವಿಚಾರದಲ್ಲಿ ಅವರು ತಮ್ಮ ಒಂದು 5-6 ಜನ ರೌಡಿಗಳ ಕರ್ಕೊಬಂದು ಕಾರ್ ತಗೊಬಂದು ನಿಂತ್ಕೊಂಡು ಗಲಾಟೆ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ಪೊಲೀಸ್ನವ್ರು ಬಂದು ಇಲ್ಲೇನು ಮಾತಾಡೋದು ಬೇಡಪ್ಪ, ದಯವಿಟ್ಟು ನೀವು ನಡಲಿ ಸ್ಟೇಷನ್ಗೆ ಅಂತ ನಮ್ಮನ್ನು ಅವ್ರನ್ನ ಅಲ್ಲಿಂದ ಕರ್ಕೊಬಂದರು.
ಮೇಲೆ ನಾವು ಇಲ್ಲಿ ಬಂದು ಸ್ಟೇಷನ್ನಲ್ಲಿ DYSP ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬಾಗ ಕಂಪ್ಲೇಂಟ್ ಕೊಟ್ಟಾಗ ಏನಾಯಿತು, ನನ್ನ ದಾಖಲಾತಿ ಅದು ಒಂದು ಸಣ್ಣ ತಿದ್ದುಪಡಿ ಈಗ ಇರೋದನ್ನ ಅದರ ಬಗ್ಗೆ ಪರಿಶೀಲನೆ ಮಾಡಿದಾಗ ನಿಮ್ಮದು ಪ್ರಾಧಿಕಾರಕ್ಕೆ ಹೋಗಿದೆ, ಅದನ್ನು ತಿದ್ದುಪಡಿ ಮಾಡಿಸ್ಕೊ ಬನ್ನಿ ಅಂತ ನನಗೆ ಹೇಳಿದ್ರು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು. ಅವನ ದಾಖಲಾತಿ ಏನಿದೆ ಅನ್ನೋದ್ರ ಬಗ್ಗೆ ಅವನ ಪ್ರಶ್ನೆನೇ ಮಾಡಲಿಲ್ಲ. ನೀವು ಅದನ್ನು ತಿದ್ದುಪಡಿ ಮಾಡಿ ಬದಲಾವಣೆ ಮಾಡ್ಕೊತಕ್ಕ ಬನ್ನಿ, ನಿಮ್ಗೆ 100 ಜನ ಪೊಲೀಸ್ ಬೇಕಾದ್ರೂ ಕಳಿಸ್ಕೊಡ್ತೀನಿ ನಿಮ್ಮ ಸೆಕ್ಯೂರಿಟಿಗ ನಮಗೆ ಹೇಳಿದ್ರೆ ಹೊರತು ಅವ್ರದ್ದು ನಿಮ್ದು ಏನು ದಾಖಲಾತಿ ಇದೆ ಫೇಕ್ ಡಾಕ್ಯುಮೆಂಟ್ಸ್ ತಯಾರು ಮಾಡ್ಕೊಂಡು ಯಾರೋ ವ್ಯಕ್ತಿ ಯಾರ್ದೋ ಜಮೀನು ಮಾರಾಟ ಆಗಿರೋದು ಅದು. ಈಗ ನನ್ನ ಜಮೀನಿನ ಇನ್ನೊಬ್ಬ ಯಾರೋ ಮಾರಾಟ ಮಾಡಿರೋದು, ಆ ರೀತಿ ಮಾಡ್ಕೊಂಡು ಈ ಸರ್ವೆ ನಂಬರ್ 28ರಲ್ಲಿ ಸುಮಾರು ಒಂದು 20 ಎಕರೆ ಜಮೀನನ್ನು ಅಕ್ರಮವಾಗಿ ಪ್ರವೇಶ ಮಾಡಿಕೊಂಡು ಜನಗಳಿಗೆ ಭಾಳ ಕಿರುಕುಳ ಆಯ್ತಾ ಅದ ಸರ್. ಅಲ್ಲಿ ಅದಲ್ಲದೆ ಬಣ್ಣವಾಡಿ ಇಲ್ಲೂ ಇದೇ ಸಮಸ್ಯೆ ನಡೀತಾ ಇದೆ. ಹೀಗಾಗಿ ಅಲ್ಲಿ ಬಿಡೋದು ಫಸ್ಟು ಅಂಬೇಡ್ಕರ್ ಬೋರ್ಡ್ನ ಇಟ್ಬಿಟ್ಟು ಅಲ್ಲಿ ಸ್ವಲ್ಪ ದಿನ ಏನು ಮಾಡೋದು, ಸ್ವಲ್ಪ ಎಲ್ಲ ಉಳುಮೆ ಮಾಡೋದಕ್ಕೆ ಗಿಡ ಕೀಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ಜನಗಳಿಗೆ ಮಂಕು ಬೂದಿ ಎರ್ಸೋದು. ಅದಾದಮೇಲೆ ಏನು ಮಾಡ್ತು, 1-2 ತಿಂಗಳು 3 ತಿಂಗಳು ಕಳೆದ ಮೇಲೆ ಉಳುಮೆ ಮಾಡಿ ರಾಗಿ ಜೋಳ ಭತ್ತ ಇನ್ನೇನು ಫಸಲುಗಳನ್ನ ಬೆಳೆಯೋದು, ಉಳ್ಳಿ ಬೆಳೆಯೋದು. ಈ ರೀತಿ ಹಿಂಗಾಡಿ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಈ ರೀತಿ ವಂಚನೆ ಮಾಡೋಂಥ ವ್ಯಕ್ತಿಗಳು ಇಂಥ ಭೂಗಳನ್ನ ಸರ್ಕಾರ ಕಾನೂನುಬದ್ಧವಾಗಿ ಅವ್ರ ಮೇಲೆ ಕ್ರಮ ತಗೋತಾ ಇಲ್ವಲ್ಲ. ಈಗ ಪೊಲೀಸ್ನವರು ನಮ್ಗೆ ರಕ್ಷಣೆ ಕೊಡಿ ಅಂತಂದಾಗ ನಮ್ಗೆ NCR ಕೊಡ್ತಾರೆ. 2 ಸಾರಿ ನನ್ನ ಮಗನ ಮೇಲೂ ಒಂದು ಕೇಸ್ ಆಗಿ ಅದು ಕೋರ್ಟ್ ಎಲ್ಲ ಅಲ್ಲ, ಅವನದು ಫೇಕ್ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ ನಮ್ಮ ಮಗನಿಗೆ FIR ಆಯಿತು, ನಮ್ಮದು NCR ಕೊಟ್ಟರು. ಹಿಂಗಾಗಿ 1.5 ವರ್ಷ ಅದು ಕೋರ್ಟ್ ನಡೆದು ನಮ್ಮಂತೆ ಕೋರ್ಟು ವಜೆ ಆಯಿತು, ಅದು ನಮ್ಮಂತೆ ಆಯಿತು. ಅದಾದಮೇಲೆ ತಿರ್ಗಾ ಹೋಗಿ ನಾವು ಏರ್ ಕಟ್ಟಬೇಕು ಅಂತ ಜಮೀನಿಗೆ ಹೋದಾಗ ಅವತ್ತು ಫುಲ್ ಗಲಾಟೆ ಮಾಡಿ ಸುಮಾರು ತೊಂದರೆ ಕೊಡ್ತಾ ಇದೆ. ನಮ್ಮ ಜಮೀನು ಉಳುಮೆ ಮಾಡೋಕ್ಕೆ ಜಾಗ ಸಿಗ್ತಾ ಇಲ್ಲ ಸರ್ ಈಗ. ಹಿಂಗಾಗಿ ಇಂಥವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟರೆ DYSP ಸಾಹೇಬ್ರ ಸಮ್ಮುಖದಲ್ಲೇ ನಡೀತು. ಇದು ನಡೆದಾಗಲೂ ಅವರು ಅದ್ರ ಬಗ್ಗೆ ನಮ್ಗೆ ಸರಿಯಾದ ಮಾಹಿತಿ ಕೊಡಲಿಲ್ಲ. ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ನೀವು ಪ್ರಾಧಿಕಾರದಿಂದ ವಜಾ ಮಾಡಿಸ್ಕೊ ಬನ್ನಿ, ನಿಮ್ಗೆ ಏನು ಬೇಕು ನಾನು ರಕ್ಷಣೆ ಕೊಡ್ತೀನಿ ಅಂತ ಹೇಳಿದ್ರೆ ಹೊರತು ಅದ್ರ ಬಗ್ಗೆ ನಿಮ್ದು ಏನಿದೆ ದಾಖಲಾತಿ ಅಂತ ಅವ್ರನ್ನ ಪ್ರಶ್ನೆ ಮಾಡಲೇ ಇಲ್ಲ. ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಮ್ಮ ತಾಲೂಕು ಆಫೀಸ್ನಲ್ಲಿ ನಡೀತಕ್ಕಂಥದ್ದು ಸ್ಟೇಷನ್ ನಡೀತಕ್ಕಂಥದ್ದು ಎರಡೂ ಸರಿಯಾಗ್ಬಿಟ್ರೆ ನಮ್ಮ ದೇಶದಲ್ಲಿ ಜನ ಸುಭಿಕ್ಷವಾಗಿ ಕೊಡ್ತಾರೆ ಸರ್. ಅಲ್ಲಿ ಈಗ ಬಂದಂಥವ್ರಿಗೆ ನ್ಯಾಯ ದೊರಕ್ಬಿಟ್ರೆ ಸ್ಟೇಷನ್ನಲ್ಲಿ ಯಾವುದೇ ರೀತಿಯಾದ ಜನಗಳಿಗೆ ತೊಂದರೆನೇ ಆಗಲ್ಲ. ತಪ್ಪಿಸೋದನ್ನ ಕ್ರಮ ಮಾಡಿ ಅವನ ಮೇಲೆ ಕಾನೂನು ಕ್ರಮ ಮಾಡಿ ಅವ್ನು ಏನು ಬೇಕೋ ಅಪರಾಧ ಆಗಿದ್ರೆ ಅವನ್ನ ತಳ್ಳಿ ಜೈಲಿಗೆ ತಪ್ಪು ಮಾಡಿದಿರ. ತಾಲೂಕು ಆಫೀಸಲ್ಲಿ ಕಳ್ಳರ ತಿದ್ದುಪಡಿ ಮಾಡಿ ಎಲ್ಲ ರೆಕಾರ್ಡ್ಗಳನ್ನೆಲ್ಲ ತಿದ್ದುಪಡಿ ಮಾಡಿ ಅಲ್ಲಿ ಹೋದಾಗ ನಾವು ಹೋದಾಗ ಒಂದು 5,000 ಕೊಟ್ಟರೆ ಯಾವುದು ಇಲ್ಲದ ರೆಕಾರ್ಡನ್ನೆಲ್ಲ ತಯಾರು ಮಾಡ್ಕೊಟ್ಬಿಡ್ತಾರೆ. ಏನು ನೋಡ್ಕೊಂಡಿಲ್ಲ ಅಂದ್ರೆ ನಾವು ವರ್ಷವೆಲ್ಲ ತಿರುಗಿದ್ರು ಆ ರೆಕಾರ್ಡ್ ಇಲ್ಲ ಕಣ್ರಿ, ರೆಕಾರ್ಡ್ ಇಲ್ಲ, ಹುಡುಕ್ತಾವಿ. ಈ ಥರ ಸಮಸ್ಯೆಗಳು ತಾಲೂಕು ಆಫೀಸಲ್ಲಿ ಸ್ಟೇಷನ್ನಲ್ಲಿ ನಮ್ಮ ತಾಲೂಕಲ್ಲಿ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಸರ್. ಇಲ್ಲಿ ಈ ಸಮಸ್ಯೆಗಳ ಪರಿಹಾರನ ನಮ್ಮ ತಾಲೂಕು ಸಾಹೇಬರು ಇರ್ತಕ್ಕಂಥ ತಹಶೀಲ್ದಾರ್ ಸಾಹೇಬರು ಮತ್ತು ನೀವು ಇರ್ತಕ್ಕಂಥ ನಿಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ನೀವು ಎಲ್ಲ ಇದ್ರ ಬಗ್ಗೆ ಒಂದು ಸರಿಯಾದ ಒಂದು ವ್ಯವಸ್ಥೆ ಮಾಡಿ ಜನಗಳಿಗೆ ನ್ಯಾಯ ದೊರಕೋದು ಮಾಡ್ಕೊಳ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾವ್ನಿ ಸರ್. ನೀವೇನು ಹೇಳ್ತಾ ಇದ್ದೀರಿ, ಅವರಲ್ಲಿರುವಂಥ ದಾಖಲೆಗಳು ಫೋರ್ಜರಿ ದಾಖಲೆಗಳು ಅಂತ ನೀವು ಹೇಳ್ತಾ ಇದ್ದೀರಿ ಅಷ್ಟೇ. ಅದು ಯಾವಾಗ ಫೋರ್ಜರಿ ಅಂತ ನಾವು ನಂಬ್ತೀವಿ ಅಂತ ಹೇಳಿದ್ರೆ ಅದು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಪ್ರೂವ್ ಆದಾಗ. ಸೊ ನಾವು ಹೇಳಿದ್ದು ಅದನ್ನೇ, ಅದು ಫೋರ್ಜ್ ಡಾಕ್ಯುಮೆಂಟ್ ಅಂತ ಹೇಳಿದ್ರೆ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ನೀವು ಅರ್ಜಿ ಸಲ್ಲಿಸ್ಕೊಳ್ಬೇಕು. ಅಲ್ಲಿ ಏನಾದರೂ ಅದು ಫೋರ್ಜ್ ಡಾಕ್ಯುಮೆಂಟ್ ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ಅದನ್ನು ಕ್ರಮ ತಗೋತೀವಿ. ಅಲ್ಲಿವರೆಗೂ ನಾವು ಅದನ್ನೇ ಹೇಳಿರೋದು, ಶಾಂತಿಯುತವಾಗಿರಿ, ಆ ದಾಖಲಾತಿ ಮೇಲೆ ನೀವು ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಮನವಿಯನ್ನು ಸಲ್ಲಿಸ್ಕೊಡಿ ಅಂತ ಅಂದ್ಕೊಂಡು ಆ ಕೆಲಸವನ್ನು ದಯವಿಟ್ಟು ಮಾಡಿ. ನಾವು ಅವತ್ತು ಕೂಡ ಅದನ್ನೇ ಹೇಳಿದ್ದು, ಇವತ್ತು ಕೂಡ ಅದನ್ನೇ ಹೇಳ್ತಾ ಇದ್ದೀವಿ. ಅದಾಗದ ಹೊರತು ಅದು ಫೋರ್ಜ್ ಡಾಕ್ಯುಮೆಂಟ್ ಅಂತ ನನ್ನ ಮೇಲ್ನೋಟಕ್ಕೆ ನೀವು ಹೇಳಿದಾಗ ನಾನು ಹೇಳಲಿಕ್ಕೆ ಕಷ್ಟ ಆಗ್ತದೆ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೋಬೇಕು. ಒಂದು ದಾಖಲೆ ಇದೆ ಮತ್ತು ಅವರು ಏನೋ ಒಂದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ದಾಖಲೆ ಫೋರ್ಜ್ ಡಾಕ್ಯುಮೆಂಟ್ ಅಂತ ನೀವು ಅದನ್ನು ಸಾಧಿಸಿ ಅದನ್ನು ಹೇಳಬೇಕು. ಅದನ್ನು ಮುಂಚೆನೇ ಹೇಳ್ಬಿಟ್ರೆ ಅದು ತಪ್ಪಾಗ್ತದೆ. ಮಾಡಿ ಒಂದು ವಿಡಿಯೋ ಕಾಲಲ್ಲಿ ಅವ್ರು ಮಾತಾಡಿದ್ರು, ಅದನ್ನು ಇದು ಮಾಡ್ಕೊಂಡು ಮಾತಾಡಿದಾಗ ನೋಡಪ್ಪ ಇಲ್ಲಿ ಏನೋ ಬಂದಿದ್ದಾರೆ ನಿಮ್ಮ ಅಕ್ಕಬ್ರದವರು ಅಂತ ಅಂದ್ಬಿಟ್ಟು ಬದಲಿದ್ದ ನಮ್ಮ SP ಸಾಹೇಬರು ಇದೇ ವಿಚಾರ ಮಾತಾಡಿದಾಗ ಅವ್ರೇನು ಹೇಳಿದ್ರು, ಸಿವಿಲ್ ಮ್ಯಾಟರ್ ನಾನು ಯಾಕೆ ತಗೋತೀಯ, ಸಿವಿಲ್ ಬಗ್ಗೆ ನಿಮ್ಮ ಕೋರ್ಟ್ ಕಳಿಸೋ ಅವ್ನು ಏನು ದಾಖಲಾತಿದೆ ಅವ್ನು ಪ್ರೊಡ್ಯೂಸ್ ಮಾಡಲಿ, ಇವ್ರು ಪ್ರೊಡ್ಯೂಸ್ ಮಾಡಲಿ, ಅದು ಬಿಟ್ಟು ನೀವು ಸಿವಿಲ್ ಯಾಕೆ ತಗೋತಿ ಅಂತ ಅದ್ರ ಬಗ್ಗೆ ಪ್ರಶ್ನೆ ಹೇಳಿದ್ರು ಅವರು. ಆಗ ನಾನು ಹೇಳಿದ್ದೀನಿ ಹೋಗ್ರಿ ನೀವು ಅಲ್ಲಿ ಹೋಗಿ ಅಂದಾಗ ನಾವು ಇಲ್ಲಿ ಬಂದು ಕೇಳಿದಾಗ ಇಲ್ಲಿ ಈ ರೀತಿ ನ್ಯಾಯ ನಮ್ಮ ಸಮಸ್ಯೆ ಇಲ್ಲ, ಹಿಂಗಾಯಿತು. ಅದರಿಂದ ಪ್ರಾಧಿಕಾರಕ್ಕೆ ನಾವು ಹೋಗಿದ್ದೀವಿ, ಅದನ್ನು ನಾವು ದಾಖಲಾತಿ ಪ್ರಕಾರ ನಾವು ಹೇಳ್ಬೇಕು, ನಾವು ಕಾನೂನುಬದ್ಧವಾಗಿ ನಾವು ಅದನ್ನು ಪಡ್ಕೋತೀವಿ. ಆದ್ರೆ ಅವನು ಯಾರೋ ವ್ಯಕ್ತಿ ಈಗ ನನ್ನ ಆಸ್ತಿನ ಇನ್ನೊಬ್ಬ ಯಾವನೋ ಬರ್ಕೊಟ್ಬಿಟ್ಟು ಅಂದ್ಬಿಟ್ಟು ಆ ದಾಖಲಾತಿ ಇಟ್ಕೊಂಡು ಅದ್ರ ಬಗ್ಗೆ ಈ ಜನಗಳಿಗೆ ಇಷ್ಟು ತೊಂದರೆ ಆಯ್ತಾಗಲ್ಲ, ಇದ್ರ ಬಗ್ಗೆ ಏನು ನ್ಯಾಯನ ಅಂತ ನಾವು ಹೇಳ್ತಾ ಇದ್ದೀವಿ.
ಹೌದು. ಏನು ಸಿವಿಲ್ ಮ್ಯಾಟ್ರಲ್ಲಿ ಸಿವಿಲ್ ಮ್ಯಾಟ್ರ್ ವಿಷಯದಲ್ಲಿ ಜಗಳ ಆದರೆ ಕ್ರಿಮಿನಲ್ ಆದರೆ ನಾವು ಎಂಟ್ರಿ ಆಗ್ತೀವಿ ಪೊಲೀಸರು. ಅದರ್ವೈಸ್ ನೀವು ಸಿವಿಲ್ ಕೋರ್ಟ್ಗೆ ಹೋಗಿ ಬಗೆಹರಿಸ್ಬೇಕು. ಅದು ಸಿವಿಲ್ ಅದು ಅಂತಂದ್ರೆ ಸರ್, ಸಿವಿಲ್ ಬಗ್ಗೆ ಅದನ್ನು ಗಲಾಟೆ ನಡೆದು ನಾವು ತಿರುಗಾಡಕ್ಕೆ ಅಂದ್ರೆ ರಸ್ತೆ ಅಕ್ಕಪಕ್ಕ ದಾರಿದತ್ವಗಳಲ್ಲಿ ಅಣ್ಣ ತಮ್ಮ ಜಮೀನು ತಮ್ಮನಿಗಾಗಲಿಲ್ಲ ಅಂದ್ರೆ ಅಣ್ಣನಿಗೆ ದಾರಿ ಕೊಡಲ್ಲ, ಅಣ್ಣನಿಗಾಗಲ್ಲ ಅಂದ್ರೆ ತಮ್ಮನಿಗೆ ದಾರಿ ಕೊಡಲ್ಲ. ತಿರುಗಾಡಕ್ಕೆ ತುಂಬ ತೊಂದರೆ ಇದೆ. ಈಗ ಬೇರೆ ಯಾಕೆ ಹೋಗ್ತಾರೆ, ಹಿಂದ್ಗಡೆ ಹೋಗೋ ಜಮೀನು ಒಂದು ದಾರಿ ಇಲ್ಲ. ನಮ್ದೇನಂದ್ರೆ ಈಗ ನಾವು ತಹಸೀಲ್ದಾರ್ ಸಾಹೇಬ್ರ ಹತ್ರ ಅರ್ಜಿ ಕೊಟ್ಟರೆ ತಹಸೀಲ್ದಾರ್ ಸಾಹೇಬ್ರು ಏನು ಮಾಡ್ತಾರೆ ಅಂದರೆ ಪೊಲೀಸ್ ಹೋಗಿ ಅಂತಾರೆ. ಪೊಲೀಸ್ ಇಲಾಖೆಯವ್ರ ಹತ್ರ ಬಂದರೆ ನಮ್ಗೆ ಬರಲ್ಲ, ಬಂದು ಸಿವಿಲ್ ಮೆಟ್ರೋ ಅಂತಾರೆ. ನಾವು ಹೇಳ್ತಿರೋದು ಏನಂದ್ರೆ ಸರ್, ಎರಡು ಇಲಾಖೆನೂ ಜಂಟಿಯಾಗಿ ಆ ರಸ್ತೆಗಳಾಗಿರ್ಬೋದು, ಕೆಲವು ಜಮೀನುಗಳ ಸಮಸ್ಯೆಗಳಾಗಿರ್ಬೋದು, ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಎರಡು ಸೇರಿದ್ರೆ ಹಳ್ಳಿಗಳಲ್ಲಿ ಗಲಾಟೆಗಳು ಹೊಡೆದಾಟಗಳು ತಪ್ಪುತ್ತೆ ಸರ್. ಇದು ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಾಕಂದರೆ ಬರೀ ಸರ್ವೆ ಅವರು ಹೋಗ್ತಾರೆ, ಕಂದಾಯ ಇಲಾಖೆಯವರು ಯಾರು VNO RIನೋ ಹೋಗ್ತಾರೆ. ಹೋದಾಗ ಅಲ್ಲಿ ಗಲಾಟೆ ಅಂದರೆ ಅದು ತುಂಬ ಒಬ್ರೊಬ್ರು ಗಲಾಟೆ ಆಯ್ತಾ ಪೊಲೀಸ್ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಕೇಸ್ ಮಾಡ್ತಾರೆ. ಕೇಸ್ ಮಾಡಿದಾಗ ಒಬ್ರಿಗೊಬ್ರಿಗೆ ಸಮಸ್ಯೆ ಆಯ್ತದೆ ಸರ್. ಅದರಿಂದ ದಯಮಾಡಿ ಯಾವುದೇ ಕಾರಣಕ್ಕೂ ತಹಸೀಲ್ದಾರ್ ಇಲಾಖೆಯವ್ರ ಜೊತೆಲಿ ಪೊಲೀಸ್ ಇಲಾಖೆಯವ್ರನ್ನ ಜಂಟಿ ಮಾಡ್ಕೊಂಡು ಇಬ್ಬರು ಜಂಟಿಯಾಗಿ ಹೋದ್ರೆ ಕೆಲವು ಗಲಾಟೆಗಳು ತಪ್ಪುತ್ತಾ, ಕೆಲವು ಕೆಲಸಗಳು ಇಂಪಾರ್ಟೆಂಟ್ ಆಗಿ ಕೆಲವು ರೈತರಿಗೆ ಅನುಕೂಲ ಆಗುತ್ತೆ ಸರ್. ತುಂಬ ಸತ್ಯವಾಗಿದೆ. ಅದೇ ಥರ ಇದೀಗ ಜಿಲ್ಲೆಯಲ್ಲಿ ನಾವು ಪೊಲೀಸು ಇಲಾಖೆಯ ಜೊತೆಗೆ ತಾಲೂಕು ಆಫೀಸ್ ಆಗಲಿ, DC ಆಫೀಸ್ ಆಗಲಿ ಎಲ್ಲ ಕಡೆಗೂ ಸಹ ಬಟ್ ಇದುವರೆಗೂ ಸಹಕರಿಸಿದ್ದಾರೆ. ನಾವಿಬ್ಬರು ಜೊತೆಗೆ ಹೋಗ್ತಾ ಇದ್ದೀವಿ. ನೀವೇನು ಹೇಳ್ತಾ ಇದ್ದೀರೋ ಒಳ್ಳೆ ಅದು ಉದ್ದೇಶ, ಅದು ನಾವು ಪಾಲಿಸ್ತಾ ಇದ್ದೀವಿ, ಅಟೆಂಡ್ ಮಾಡ್ತೀವಿ. ಜಾಬಲ್ಲೂ ಅಷ್ಟೇ, ವಾರ್ಡ್ ಇದ್ದಾಗ ಒಂಟಿ ಮನ ಅದು ಸೆಟ್ಟು ಕಟ್ಕೊಂಡಿವಿ. ಅಲ್ಲಿ ನಾನು ಒಂಟಿ ಮನೆಯಲ್ಲಿದ್ದು ನಮ್ಮ ಸೊಸ ನಾನು ಇಬ್ಬರು ಇದ್ದು ನಮ್ಮ ಮಕ್ಕಳು ಕೆಲಸ ಕೊಂಡಾಗಿದ್ರು. ಆವಾಗ ಈ ಪಾಠ ಇದು ನರಸಿಂಹಮೂರ್ತಿ ತಮ್ಮ ಬಂದು ನಂದು ಜಮೀನು ಅಂದ್ಬಿಟ್ಟು ನೋಡ್ರಿ 1 ಎಕರೆ ಜೋಳ ನೋಡ್ರಿ ಹೊಡಿಸಿ, 1 ಎಕರೆ ಶುಂಠಿ ಹೊಡಿಸಿ, ಅಲ್ಲೆಲ್ಲ ನಮ್ಮ ಬಸ್ಸೆಲ್ಲ ಹಾಳು ಮಾಡಿ ನಾಶ ಮಾಡಿ ಎಲ್ಲನೂ ಮಾಡಿ ಈಗ ನಾನು ಹಾಸ್ಪಿಟ್ಲಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿನಿ. ಅದರಲ್ಲೂ ನನಗೇನು ದೊರಕಿಲ್ಲ, ನನಗೆ ನ್ಯಾಯನೇ ದೊರಕಿಲ್ಲ ಸರ್. ಪೊಲೀಸ್ನವ್ರು ಬಂದು ಮಾತನ್ನು ಮಾಡಿಲ್ಲ ನನಗೆ. ನೀವು ನನ್ನ ಮಗ ನಿನ್ನ ಮನೆಯಲ್ಲಿ ಹೊರ ಮಾಡ್ತೀನಿ ನನ್ನ ಮಗನ ಸಂಪತ್ತು ನನ್ನ ಮಗನ ಕೊಲ ಮಾಡ್ತೀನಿ ಅನ್ನೋದು, ನಿನ್ನ ಮನೆ ತಾರಿ ತಂದಾಕ್ತೀನಿ ಅನ್ನೋದು ಇಲ್ಲ. ನರಸಿಂಹಮೂರ್ತಿ ತಮ್ಮ ಎಂಟೇಸ, ನರಸಿಂಹಮೂರ್ತಿ ತಮ್ಮ ಎಂಟೇಸ ಗಲಾಟೆಯಾಗಿ ಫ್ಲಾಟ್ಗೆ ಬಂದಿಲ್ವಲ್ಲ ಸರ್ ನೀವು ಸರ್? ನನ್ನ ಬೆಳ ನಾಶ ಆಗಿರೋದ ನೀವು ಏನು ನನಗೆ ತಗೊಂಡಿಲ್ಲ. ಅವರು ದೊಡ್ಡವರು ಅಂತ ಅವರು ಅಧಿಕಾರಿಗಳು ಅಂತ ಅವರು ನಾಲ್ಕು ಮಾತ್ರ ಅವರು ಗೈಡ್ ಆಡ್ತಾರ. ಈಗ ನಿಮ್ದು ಜಾಗ ಸರ್ವೆ ಮಾಡ್ತಾ ಇದ್ದಾರೆ. ನಾಳೆ ಒಂದು ನಿಮಿಷ ಜಾಗ ಸರ್ವೆ ಮಾಡಿ ನಿಮ್ಮ ಜಾಗ ಯಾವುದು ಅಂತ ಬೌಂಡ್ರಿ ಫಸ್ಟ್ ಫಿಕ್ಸ್ ಆಗಬೇಕು. ಅಲ್ಲಿಂದಾಗ ಮಾಡಿಕೊಡ್ತಾರೆ. ಅದನ್ನ ನಿಮ್ಮ ನರಸಿಂಹಮೂರ್ತಿ ಮಗ ಯಾರು ಗಲಾಟೆ ಮಾಡ್ತಾರೆ ಕರ್ಸಪ್ಪ, ಅದನ್ನು ಕರೆಸಿ ಅವ್ರು ಗಲಾಟೆ ಮಾಡಬೇಕು. ತಮ್ಮ ಅವ್ರು ಗಲಾಟೆ ಆಯ್ತಮ್ಮ, ಅವ್ರನ್ನ ಕರೆಸಿ ಅವ್ರಿಗೆ ಭದ್ರತೆ ಮಾಡ್ತಾರೆ ನಿಮಗೆ ಗಲಾಟೆ ಬಗ್ಗೆ. ಈಗ ಏನೇ ನಷ್ಟ ನನ್ನ ಮಗನಿಗೆ ಹೇಳೋದ್ರ ಕಿತ್ತಲ್ವ ನರಸಿಂಹಮೂರ್ತಿ ಕಾರಣ, ಅವ್ನು ಎಂಟನೇ ಕಾರಣ. FIR ಆಗಿದೆ ಅಂತಲ್ರಿ? ಕಂಪ್ಲೇಂಟ್ ಕೊಟ್ಟಿದ್ರೆ ಆಯ್ತಪ್ಪ, ಅದು ಕಳಿಸಿ. ಆಯ್ತಮ್ಮ, ಈಗ ನಿನ್ನ ದೂರ ನಾನು ಸ್ವೀಕರಿಸ್ತೀನಿ, ನಾವು ಅಟೆಂಡ್ ಮಾಡ್ತೀವಿ ಬಿಡಿ. ಅವ್ರು ಏನೋ ದೂರ ಬರ್ತಾರಲ್ಲ, ಏನು ಇವತ್ತು ಅಷ್ಟೇ ಹೇಳ್ಕೊತಾರಲ್ಲ, ಆ ಥರ ರೀತಿ ಸೆಕ್ಷನ್ಗಳು ಹಾಕಿದ್ರೆ ಅವ್ರಿಗೆ ಏನು ನ್ಯಾಯ ಸಿಗುತ್ತೆ? ಸೆಕ್ಷನ್ ಚೇಂಜ್ ಮಾಡ್ತಾ ಇದ್ದಾರೆ ಇವರು. ಈಗ ನೀವು ಏನು ಬರ್ಕೊಟ್ಟಿದ್ಯೋ ಅದೇ ಸೆಕ್ಷನ್ ಹಾಕ್ಸಿ FIR ಹಾಕ್ಸ್ಕೊಡ್ತೀನಮ್ಮ, ಬಿಡಿ ಬಿಡಿ. ಸರ್, ದಯವಿಟ್ಟು ಒಂದು ಮನವಿ, ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಪ್ರಗತಿಪರರು, 2 ತಾಲೂಕಿನ ಪ್ರಜ್ಞಾವಂತರು, ಇಲ್ಲಿ ಒಂದು ದಲಿತ ಚಳವಳಿಯ ಮುಖಂಡರುಗಳ ಬಗ್ಗೆ ಕೆಲವೊಂದು ಮಾತನಾಡಿದ್ರು.
ನಾವು ಕೂಡ ಸುಮಾರು 40 ವರ್ಷಗಳ ದಲಿತ ಚಳುವಳಿಯಲ್ಲಿ ಸುದೀರ್ಘವಾಗಿ ನಾವು ಹೋರಾಟವನ್ನು ಮಾಡ್ತಾ ಒಂದು ಸಮಾಜದಲ್ಲಿ ತೊಡಸ್ಕೊಂಡು ಬಂದಿರತಕ್ಕಂಥವ್ರು. ದಯವಿಟ್ಟು ದಲಿತ ಚಳುವಳಿ ಅಂತಕ್ಕಂಥ ವ್ಯಕ್ತಿಗತವಾಗಿ ಮಾತನಾಡಿ, ದಲಿತ ಚಳುವಳಿಗಾರರು ಅಂತ ದಯವಿಟ್ಟು ಮಾತಾಡಕ್ಕೆ ಹೋಗ್ಬಿಡಿ. ಯಾಕಂದ್ರೆ ನಾವು ಬದುಕು ಕಳ್ಕೊಂಡಿದ್ದೀವಿ, ನಾವು ಕಾಲ್ನಡಿಗೆ ಜಾಗ ಮಾಡಿದ್ದೀವಿ, ಹಾಲಿಂದ ಡಿಕಕ್ಷನ್ ಕಾಫಿ ಕುಡಿದು ಕಡ್ಲಪುರಿ ತಿಂದು ನಾವು ಕೆಲಸ ಮಾಡಿರ್ತಕ್ಕಂಥವ್ರು. ಯಾವುದೋ ಒಬ್ಬ ವ್ಯಕ್ತಿಯಿಂದ ಎಲ್ಲರೂ ಅದೇ ಒಂದು ಇದರಲ್ಲಿ ನೋಡಲಿಕ್ಕೆ ದಯಮಾಡಿ ಹೋಗ್ಬಾರ್ದು ಅನ್ನೋದು ನನ್ನ 2 ತಾಲೂಕಿನ ಮುಖಂಡರಲ್ಲಿ ಮತ್ತು ಇದಕ್ಕೆ ಇಲಾಖೆ ಅಧಿಕಾರಿಗಳಲ್ಲಿ ನನ್ನ ಮನವಿ. ಅದೇ ಒಂದು ಹಾಗಾಗಿ ಅವ್ರದೇ ಸಬ್ಜೆಕ್ಟು. ಈಗ ಬಿದ್ರಳ್ಳಿ ಸರ್ವೆ ನಂಬರು 83 ಸರ್. ನೇರವಾಗಿ ವಿಷಯಕ್ಕೆ ಬಂದ್ಬಿಡಿ. ಬಿದ್ರಳ್ಳಿ ಸರ್ವೆ ನಂಬರು 83 ಸರ್. 20-25 ಎಕರೆ ಭೂಮಿಯನ್ನ 40-50 ವರ್ಷದಿಂದ ಇವರು ಉಳುಮೆ ಮಾಡ್ತಾ ಇದ್ರು. ಯಾರೋ ಇತ್ತೀಚೆಗೆ ಒಬ್ಬ ನಂಜರಾಜಿ ಅರಸು ಅಂತ ಹೇಳಿ ಅವನ ಮಗ ರಾಧಾಕೃಷ್ಣ ಅರಸು ಅಂತ ಹೇಳಿ ಗುಂಡೂರುಪೇಟೆಯಲ್ಲಿ ಹುಟ್ಟಿರ್ತಾನೆ ಸರ್. ಅವನು ಬಂದು ಕುಂಬಳಗೂಡು ಅಂತ ಹೇಳಿ ಬೆಂಗಳೂರು ಅಡ್ರೆಸ್ ಕೊಟ್ಟು ಕೆಂಗೇರಿ ತಾಲೂಕು ಕಚೇರಿಯಲ್ಲಿ ಬಂದು ವಂಶವೃಕ್ಷ ಸರ್. ಸುಳ್ಳು ದಾಖಲೆಗಳನ್ನ ಕೊಟ್ಟು ಅಲ್ಲಿ ಎ ಸಿ ಅವ್ರಿಗೆ ಮನವಿ ಮಾಡಿದಾಗ ತಹಶೀಲ್ದಾರ್ಗೆ ಆದೇಶ ಮಾಡಿ ಪರಿಶೀಲನೆ ಮಾಡಿ ಆ ವಂಶವೃಕ್ಷ ವಜಾಗಿರುತ್ತೆ ಸರ್. ಮತ್ತೆ ಬಂದು ಮೈಸೂರು ಹೆಬ್ಬಾಳ ಒಂದು ಅಡ್ರೆಸ್ ಕೊಡ್ತಾನೆ ಸರ್. ಅಲ್ಲೊಂದು ಅಡ್ರೆಸ್ ಕೊಟ್ಬಿಟ್ಟು ತಾಲೂಕು ಕಚೇರಿ ಮೈಸೂರಿನಲ್ಲಿ ಒಂದು ವಂಶವೃಕ್ಷನ ಸೃಷ್ಟಿ ಮಾಡ್ತಾನೆ ಸರ್. 70 ವರ್ಷದಿಂದ ಸತ್ತಿದ್ದಾಳೆ. 70 ವರ್ಷದಿಂದ ನಾನು ಅವರ ಮಗನಾಗಿ ಈಗ ಬಂದು ಪೋತಿ ಖಾತೆ ಮಾಡ್ಕೊಡಿ ಅಂತ ಡಾಕ್ಯುಮೆಂಟ್ ಸೃಷ್ಟಿ ಮಾಡ್ತಾರೆ ಸರ್. 1964ರಲ್ಲಿ ಐಡೆಂಟಿ ಕಾರ್ಡ್ ಮಾಡ್ತಾರೆ, ಮತದಾರರ ಗುರುತಿನ ಚೀಟಿ ಅಂತ ಸರ್. ಅಲ್ಲಿ ಯಾರು ಬರ್ಬೋದು ಸರ್? ಸಾಮಾನ್ಯವಾಗಿ ತಂದೆ ಬರ್ಬೋದು. ಇದಕ್ಕೆ ಸಂಬಂಧಪಟ್ಟ ಕೇಸ್ ಆಗಿದೆಯಾ? ಕೇಸ್ ಆಗಿದೆ ಸರ್. ಆದ್ರೆ ಇಲ್ಲಿ ಉಳುಮೆ ಮಾಡ್ತಾ ಇರ್ತಕ್ಕಂಥ ಇಷ್ಟು ಜನರ ರೈತರುಗಳ ಮೇಲೆ, ಮಹಿಳೆಯರ ಮೇಲೆ, ಇಷ್ಟು ಜನರ ಮೇಲೆ 8 FIR ಆಗಿದೆ ಸರ್. 8 FIR ಆಗಿದೆ ಸರ್. ನಾನು RTI ಸ್ಟೇಷನ್ ಇಂದ ತಗೊಂಡಿದ್ದೀನಿ. ಯಾವ ಸ್ಟೇಷನ್? ಸರ್ಗೂರ್ ಸ್ಟೇಷನ್. ಈ 8 FIR ಕೂಡ ಒಂದೊಂದಾಗಿ ಇವರು ಜಮೀನು ಉಳಕ್ ಹೋಗ್ತಾಗ, ಮಳೆ ಬಿದ್ದಾಗ ಉಳಕ್ ಹೋದಾಗ ಒಂದೊಂದಾಗಿ ನೋಟಿಸ್ನ ಕಳಿಸ್ತಾರೆ ಸರ್. ಇವ್ರು ಪೊಲೀಸ್ ಒಬ್ರು ಹೋಗಿ ನೆನ್ನೆ ಹೋಗಿದ್ದಾರೆ ಪೊಲೀಸು ಸರ್. ಇದರಲ್ಲಿ ಇವ್ರ ಹತ್ರ ಏನೂ ರೆಕಾರ್ಡ್ ಇಲ್ಲ ಸರ್. ಅವ್ರ ಹತ್ರ ರೆಕಾರ್ಡ್ ಎಲ್ಲ ಇದೆ. ಹೊಸದಾಗಿ ದುರಸ್ತಿನೂ ಮಾಡಿಸ್ಕೊಂಡಿದ್ದಾರೆ. ಹೈಕೋರ್ಟ್ ಆರ್ಡರ್ ಪ್ರಕಾರ ರೆಕಾರ್ಡ್ ಮಾಡಿಸ್ಕೊಂಡಿದ್ದಾರೆ. ಮೊನ್ನೆ 1 ತಿಂಗಳು 2 ತಿಂಗಳಿಂದ ಇವರಿಗೆ ಇಂಜೆಕ್ಷನ್ ಆಗೋದು ಸಹ ಒಂದು ಸಮಾಧಾನಕರವಾದ ರೀತಿಯಲ್ಲಿ ಮಹಿಳೆಯರಿಗೆ ಸ್ಪಂದಿಸುವಂತಹ ಕೆಲಸ ತಾಲೂಕಿನಲ್ಲಿ ಆಗಬೇಕು. ಆಗ್ತಾ ಇದೆ. ನಮಗೇನು ಅಂತ ಕುಂದುಕೊರತೆಗಳು ಇಲ್ಲ. ಸರ್ಗೂರಾಗಿರ್ಬೋದು, ಅಂತಸಂತೆ ಆಗಿರ್ಬೋದು ನಮಗೆ ಇದೆ. ಅದು ಎಲ್ಲೋ ಅಲ್ಲೋ ಇಲ್ಲೋ ಒಂದೊಂದು ಸಮಸ್ಯೆಗಳು ಕಂಡಾಗ ಅದನ್ನು ಬಗೆಹರಿಸ್ಕೊಡಿ ಅಂತ ನಾವು ಕೂಡ ಕೇಳ್ತೀವಿ. ನಾವು ಬಂದಾಗ ಅವರು ಬಗೆಹರಿಸ್ತಾ ಇದ್ದಾರೆ. ಮೊದಲನೇದಾಗಿ ಸಿಬ್ಬಂದಿಗಳ ಕೊರತೆ ತುಂಬ ಇದೆ. ಮಹಿಳಾ ಒಂದು PCಗಳಾಗಿರ್ಬೋದು, ಇನ್ನೂ ಕೂಡ ಭಾಳ ಒಂದು ಕೆಲಸ ಕಾರ್ಯಗಳು ಆಗಬೇಕು. ಕಳ್ಳತನಗಳು ಜಾಸ್ತಿ ಇದೆ, ನೈಟ್ ಬೀಟ್ ಇಲ್ಲ, ಟ್ರಾಫಿಕ್ ತುಂಬ ಸಮಸ್ಯೆ ಇದೆ. ಮತ್ತು ಹೆಣ್ಣು ಮಕ್ಕಳು ಕೆಲವೊಂದು ಸಮಸ್ಯೆಗಳಿಗೆ ಜಿಲ್ಲಾ ಮಟ್ಟಕ್ಕೆ ಹೋಗಿ ಅಂತ ಹೇಳ್ತಾರೆ. ಕೆಲವೊಂದು ಕೇಸ್ಗಳಿಗೆ ತಾಲೂಕಿನಿಂದ ಜಿಲ್ಲಾ ಮಟ್ಟಕ್ಕೆ ಹೋಗೋದಕ್ಕೆ ಹೆಣ್ಮಕ್ಳಿಗೆ ಕಷ್ಟ ಆಗ್ತದೆ. ಹಾಗಾಗಿ ಆಯಾ ತಾಲೂಕಿನಲ್ಲಿ FIRಗಳನ್ನು ದಾಖಲಿಸಿ ನೀವು ಅಲ್ಲಿಗೆ ರೆಫರ್ ಮಾಡಿ ತನಿಖೆಯನ್ನು ನಿಮಗೆ ಕೈಗೊಂಡ್ರದು ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳು ಆಗುತ್ತೆ ಅಂತಕ್ಕಂತಹ ಭರವಸೆ ಕೂಡ. ಆಡಂತಲೇ JCB ಡಾಸಿ ತಗೊಂಡು ದೇವ್ರಿ ಜಮೀನು ಎಲ್ಲ ನಾಶ ಮಾಡಿದ್ರು. ಸ್ಪಾಟಿಗೆ ಬಂದು ಯಾವುದೇ ಕಾರಣಕ್ಕೂ ನೋಡೋಲ್ಲ ಸರ್. ಅದಾದ ನಂತರ 3 ದಿನಕ್ಕೆ ನಾನು ಮ್ಯಾನೇಜ್ಮೆಂಟ್ ಸಿವಿಲ್ ನೇಚರಲ್ಲಿದೆ ಕೇಸು, ನೀವು ಬಗೆಹರಿಸ್ಕೊಳ್ಳಿ ಅಂತ. ದುರಸ್ತಾಗಿರೋ ಜಮೀನು ಬಂದು ಈ ಥರ ದೇವ್ರಿ ಎಲ್ಲ ಹೊಡೆದಿದ್ರೆ ನಾನು ಎಲ್ಲಿ ಹೋಗ್ತಾ ಸರ್. ಸಾಹೇಬರು ಆ ಟೈಮಲ್ಲಿ ಕೋರ್ಟ್ ಕಳ್ತನ ಆಗಿದೆ ಅಂತ ಹುಣಸೂರಿಗೆ ಡ್ಯೂಟಿ ಮಾಡ್ಕೊಂಡಿರ್ತಾರೆ. ಇವಾಗ ಹೆಚ್ಚು ಕಮ್ಮಿ ಒಂದು 20 ದಿನ 1 ತಿಂಗಳು ಸಿಕ್ಕದೇ ಇಲ್ಲ ಸಾಹೇಬರು. ಚಿಕ್ಕನಾಯಕರು ಮತ್ತು ಜ್ಯೋತಿರಾಜ್ ಅವರು ಇರ್ತಾರೆ. ಚಿಕ್ಕನಾಯಕರು ಸಾಹೇಬರು ಹೇಳ್ತೀನಿ, ನಾನು ವಾಕಿ ಇರ್ತಾರೆ ಅವರು. ನಮಗೆ ಬರಲಪ್ಪ ನೀವು ಸಿವಿಲ್ ಕಸ್ಟಡಿ ಬಗೆಹರಿಸ್ಕೊಂತಾರೆ. ಅವ್ರು ಯಾವ ಆಧಾರದ ಮೇಲೆ ಬಂದಿದ್ರು? ಅವ್ರಿಗೇನ ಆದೇಶ ಆಗಿದೆ? ಪಕ್ಕದ ಅವ್ರಿಗೂ ಜಮೀನು ಇದೆ ಸರ್. ನನ್ನ ಪಕ್ಕದ ಅವ್ರಿಗೂ ಜಮೀನು ಇದೆ, ನನಗೂ ಜಮೀನು ಇದೆ. ನನ್ನ ಜಮೀನು ದುರಸ್ತಾಗಿದೆ. ಜಮೀನು ದುರಸ್ತಾಗಿದ್ರು ಕೂಡ ಇವರು ಈ ಥರ ದೌರ್ಜನ್ಯ ಎಸ್ಪಿ ಎಲ್ಲ ಮಾಡ್ಕೊಂಡಿದ್ದೀವಿ ಸರ್. ಆ ಟೀಮಿಗೆ ಈ ಥರ ಇಂಡಸ್ಟ್ರಿ ಕಳಿಸ್ತಾರೆ ಸರ್. ಗೊತ್ತಿದೆ ಏನು? ಆದೇಶ ತಹಶೀಲ್ದಾರ್ ಸಾಹೇಬರು ಸರ್ವೆ ಮಾಡೋಕ್ಕಾದ್ರೆ ಅಟ್ಲೀಸ್ಟ್ ಯಾರು ಪೊಸಿಷನ್ ಇದ್ರು ಅವ್ರಿಗೆ ನಮಗೆ ಗಂಡಾಟೂರಿಂದ ಬೀಟ್ನಳ್ಳಿ ಅಲ್ಲ ಅಂತಸಂತೆವರೆಗೂ ಹೆಚ್ಚು ಕಡಿಮೆ 35 ಕಿಲೋಮೀಟ್ರು ಸ್ಟೇಷನ್ ಇರೋದು ನಮಗೆ.
ಎಲ್ಲಿಂದ ಯಾವರು? ಗಂಡತ್ತೂರು ಬೀರಂಬಳ್ಳಿ ಎಂಬೇಗೂರು ಪಂಚಾಯತಿಯಿಂದ ಅಂತರ್ಸಂತ ಸ್ಟೇಷನ್ ಬರಬೇಕು ಅಂದರೆ ನಮಗೆ ಹೆಚ್ಚು ಕಡಿಮೆ 1 ವಾರ ಟೈಮ್ ಬರಬೇಕು. ಒಬ್ಬ ಸಾಮಾನ್ಯ ವ್ಯಕ್ತಿ ಇಮಿಡಿಯೇಟ್ಲಿ ಕಂಪ್ಲೇಂಟ್ ಕೊಡಬೇಕು ಅಂತಂದರೆ 1 ದಿನವೆಲ್ಲ ಬೇಕು. ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ಗೆ ಮಾಹಿತಿ ಮುಗಿಸೋ ಅಷ್ಟರಲ್ಲಿ ನಮ್ಮ ಜೀವ ಹೋಗಿರುತ್ತೆ. ಒಂದು ಗಲಾಟೆ ಆಗಿರ್ಬೋದು, ಒಂದು ಕಳ್ತನ ಆಗಿರ್ಬೋದು, ಏನೆಲ್ಲ ಕಾಡಂಚಿನ ಪ್ರದೇಶ ಆ ಭಾಗದಲ್ಲಿ ಈಗೆಲ್ಲ ಬೀಚ್ನಲ್ಲಿ 20 ಕಿಲೋಮೀಟರ್ ಆಗುತ್ತೆ. ಈಗ ಈ ಅಂತರ್ಸಂತ ಸ್ಟೇಷನ್ ಬೀಚ್ನಳ್ಳಿ ಹೆಚ್ಚು ಕಮ್ಮಿ 8 ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್. ಬೀಚ್ನಲ್ಲಿ ಆದ್ರೂ ಬೆಸ್ಟ್ ಆಗ್ತೀರಾ ನೀವು? ಇಲ್ಲ, ನಮ್ಗೆ ಎಂಬೇಗೂರಲ್ಲೇ ಮಾಡ್ಕೊಳ್ಬೇಕು. ಎಲ್ಲಿ? ಎಂಬೇಗೂರಲ್ಲಿ ಉಪ ಠಾಣೆನ ಎಂಬೇಗೂರಲ್ಲಿ ಅಲ್ಲಿ ಸರ್ ಹೆಚ್ಚು ಕಡಿಮೆ SC ST 12,000 ಜನ ಇದ್ದೀವಿ ನಾವು ಜನಸಂಖ್ಯೆ. ಅದೊಂದು ಡೆತ್ ಆಗಿತ್ತು ಅಲ್ಲಿ ಹೋಗಿದ್ದು ಅಲ್ಲೇನಾ? ಇದು ಎನ್ ಬೇಗೂರಲ್ಲ? ಎನ್ ಬೇಗೂರು ಆ ಕಡೆ. ಆ ಕಡೆ ಗೊತ್ತಾಯ್ತು. ಹೆಚ್ಚು ಕಡಿಮೆ ನಮ್ಮ ಎಂಬೇಗೂರು ವ್ಯಾಪ್ತಿಗೆ ಬರೋದು ಹೆಚ್ಚು ಕಡಿಮೆ 12,000 ಜನಸಂಖ್ಯೆ ಇದ್ದೀವಿ. ಜಾಸ್ತಿ SC ST ಜನಸಂಖ್ಯೆನೇ ಇರೋದು. ಟ್ರೈಬಲ್ಸು ಮತ್ತು ಆದಿ ಕರ್ನಾಟಕ ಆದಿವಾಸಿಗಳು, ಅಲ್ಪಸಂಖ್ಯಾತರು, ಕುರಿಕರ್ಮಿಕ ಜಾತಿ ಸರ್ ನಮ್ಮಲ್ಲಿ. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಡಬೇಕು ಅಂತಂದರೆ ಅವ್ನಿಗೆ ವೆಹಿಕಲ್ ಇಲ್ಲ ಅಂದರೆ ಅವತ್ತು ಕಂಪ್ಲೇಂಟ್ ಕೊಡೋಂಗೇ ಇಲ್ಲ. ಅಷ್ಟರಲ್ಲಿ ಆ ವ್ಯಕ್ತಿನ ಸಮಾಧಾನ ಮಾಡಿ ಕಂಪ್ಲೇಂಟೇ ಕೊಡಬಾರ್ದು, ಸಿಕ್ಬಾರ್ದಂಗೆ ಮಾಡ್ಬಿಡ್ತಾರೆ. ಅದು ಎದುರಿಸಿ ಎಲ್ಲಿ ಯಾವ ಸ್ಟೇಷನ್ಗೆ ಹೋಗ್ಬೇಡ, ನಾವು ಇಲ್ಲೇ ತೀರ್ಮಾನ ಮಾಡ್ತೀವಿ, ನೀವು ಸ್ಟೇಷನ್ಗೆ ಹೋಗ್ಬೇಡ, ಬರೋದೇ ಇಲ್ಲ, ಸ್ಟೇಷನ್ ಬರೋಕ್ಕೆ ತಲುಪಕ್ಕೆ ಆಗೋದಿಲ್ಲ. 112 ಗಾಡಿಗಳಿಗೆ ಕರೆಸ್ತಾ ಇಲ್ವಾ ಅಲ್ಲಿ? 112 ಕರೆದ್ರೆ ಬರೋದು ಲೇಟ್ ಸರ್. ಅಲ್ಲಿ ಯಾಕಂದ್ರೆ ರೋಡ್ ಸರಿ ಇಲ್ಲ, ಹಳ್ಳ ಕೊಳ್ಳಗಳು ಜಾಸ್ತಿ, ಆಮೇಲೆ ಕಾಡು ಪ್ರಾಣಿಗಳ ಅವಳಿ. ಅಲ್ಲಿ 112 ಬಂದರೆ ತಲುಪೋದೇ ಸುಮಾರು 1 ವಾರದಿಂದ 2 ಗಂಟೆ ಮಾಡ್ಬಿಡ್ತೀವಿ. ಸಮಸ್ಯೆ ಅಂದರೆ ಈಗ ನಾವು ಔಟ್ಪೋಸ್ಟ್ ಮಾಡ್ತೇವೆ, ಸಿಬ್ಬಂದಿಗಳು ಬರಲ್ಲ. ಅದಕ್ಕಾಗಿ ತಮ್ಮಲ್ಲಿ ಒಂದ್ಸಲ ಮನವಿ ಮಾಡಿದೆ ನಾನು. ಈಗ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿಗೆ ಸಿಬ್ಬಂದಿ ಕಡೆ ಕೊರತೆ ಇರೋದು ಸರಗೂರು, ಅಂತರಸಂತೆ, HD ಕೋಟೆ 3 ಸ್ಟೇಷನ್ಗೆ ನಾವು ಏನು ಮಾಡಿದ್ರು ಬರಲ್ಲ. ಇಲ್ಲಿ ಏನೋ ಕಷ್ಟಪಟ್ಟು ಮಾಡಿ ನಾವು ಪೋಸ್ಟ್ ಮಾಡಿ ಕಳಿಸ್ತಾ ಇದ್ದೀವಿ. ಅಲ್ಲ ಸರ್, ನೀವು ಅನ್ಬಿಟ್ರೆ ಅಲ್ಲ, ನಾನು ಹೇಳ್ಬಿಡ್ತೀನಿ, ಇಲ್ಲ ಡಾಕ್ಟರ್ಗಳು ಬರೋದಿಲ್ಲ, ಇಲ್ಲ ಅಧಿಕಾರಿಗಳು ಬರೋದಿಲ್ಲ, ರೆವಿನ್ಯೂ ಅಧಿಕಾರಿಗಳು ಬರೋದೇ ಇಲ್ಲ, ದೂರ ಅಂತ. ಈ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಬರಲ್ಲ. ನೀವು ಇರೋದು ನೀವು ಒಬ್ಬರೇ ನಮ್ಗೆ ಕಾಪಾಡೋದು. ನೀವು ಅಂದ್ಬಿಟ್ರೆ ಈಗ ಹೊಸ ರಿಕ್ರೂಟ್ಮೆಂಟ್ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ದಿನ ಹೊಸ ರಿಕ್ರೂಟ್ಮೆಂಟ್ ಆದಾಗ ಫುಲ್ ಎಷ್ಟು ಜನ ಇದ್ದಾರೆ ಎಲ್ಲರೂ ಬರ್ತಾರೆ. ಅವಾಗ ಯಾರಾದ್ರೂ ಬರಲೇಬೇಕು, ಹೊಸ ಹುಡುಗರು ಇರ್ತಾರೆ, ನಾವು ಕಳಿಸ್ತೀವಿ. ಅದಕ್ಕೆ ದಯಮಾಡಿ ತಮ್ಮಲ್ಲಿ ಮನವಿ, ಆ ಭಾಗದ ಜನ ಪರವಾಗಿ ನಾನು ಮನವಿ ಮಾಡ್ತೀನಿ. ಔಟ್ಪೋಸ್ಟ್ ಪರಿಶೀಲನೆ ಮಾಡ್ತೀವಿ. ಒಂದು ಪರಿಶೀಲನೆ ಮಾಡಿ ಒಂದು ಉಪನ್ಯಾಸ ಮಾಡಿಕೊಡಿ. ಮಾಡಿದ್ರಾ? ಇಲ್ಲಲ್ಲ. 26 ಹಳ್ಳಿ ಇದೆ, 8 ಅಲ್ಲ 28 ಹಳ್ಳಿ ಇದೆ ಸರ್. ಕಳಸೂರಿಂದ ಗಂಡತ್ತೂರು ಗಂಟ 28 ಹಳ್ಳಿ ಇದೆ, 12 ಆಡಿ ಇದೆ, 12 ಆಡಿಗಳು, ಟ್ರೈಬಲ್ಸ್ ಆಡಿಗಳು 12 ಆಡಿ ಇದೆ. ಯಾವ ರೋಡಿಂದ ಹೋಗ್ಬೇಕಂದ್ರೆ ಬೀಚಳ್ಳಿ ರೋಡ್ ಸರ್. ನಾನು ಗ್ರಾಮ ಪಂಚಾಯತಿ ಮೆಂಬರು. ನಾನು ಸುಮಾರು ಸರಿ ತಾವು ಬರೋಕ್ಕೂ ಮುಂಚೆ ಇದ್ದಂಥ ಸಾಹೇಬರ ಮನವಿ ಮಾಡಿದ್ದೀನಿ. ಆಮೇಲೆ ಟೇಷನ್ ಮಾಡಬೇಕು ಅಂತಲೇ ಪಂಚಾಯಿತಿಯಿಂದ 15 ಹಣದಲ್ಲಿ ಟೇಷನ್ ಮಾಡೋಕ್ಕೆ ಎಲ್ಲ ಮಾಡಿ ಟೈಲ್ಸ್ ಎಲ್ಲ ಹಾಕಿಸಿ ಒಂದು ಬಿಲ್ಡಿಂಗ್ನ ರೆಡಿ ಮಾಡಿಸಿ ಎಲ್ಲ ಸೌಲಭ್ಯಗಳು ಪೊಲೀಸ್ನವ್ರಿಗೆ ಏನು ಸೌಲಭ್ಯ ಬೇಕೋ ಅದೆಲ್ಲ ವ್ಯವಸ್ಥೆನ ಮಾಡಿಸ್ತೀರಿ. ಆದರೆ ನೀವು ಪೊಲೀಸ್ನವ್ರು ಕೊಡ್ದೆ. ಪೊಲೀಸ್ ಸ್ಟೇಷನ್ ಹೆಂಗಾಗ್ತದಂದ್ರೆ ಈಗ ಇದು ಒಂದೇ ಅಲ್ಲ, ಎಲ್ಲ ಫಾರೆಸ್ಟ್ ಏರಿಯಾ ಜಾಸ್ತಿ ಇದ್ದಲ್ಲಿ ದೂರ ಜನಸಂಖ್ಯೆಗೆ ಆಧರಿಸಿನೇ ಪೊಲೀಸ್ ಸ್ಟೇಷನ್ಗಳು ಆಗ್ತವೆ, ಕೇಸ್ಗಳು ಆಧರಿಸಿ. ಇಲ್ಲಿ ಈಗಾಗಲೇ ನಮ್ಮ ಅಂತರಸಂತಿಗೆ ಕೇಸ್ಗಳು ಕಡಿಮೆ ಇದೆ. ಅಂಥದ್ರಲ್ಲಿ ಅದನ್ನು ಹೊಡೆದು ಇನ್ನೊಂದು ಪೊಲೀಸ್ ಸ್ಟೇಷನ್ ಮಾಡ್ಬೇಕಾದ್ರೆ ಮಾನದಂಡದ ಪ್ರಕಾರ ಬರಲ್ಲ. ನೀವು ಹೇಳ್ದಂಗೆ ಔಟ್ಪೋಸ್ಟ್ ಪ್ರಕಾರ ಮಾಡ್ಬೋದು, ಪ್ರಕಾರ ಮಾಡ್ಬೋದು. ನೋಡೋ ಪ್ರಪೋಸಲ್ ಕಳಿಸ್ತೀವಿ. ಅದಾದರೆ ಅಟ್ಲೀಸ್ಟ್ ಯಾರಾದರೂ ಒಂದಿಬ್ಬರು ಸಿಬ್ಬಂದಿ ಇದ್ದರೆ ಅಟ್ಲೀಸ್ಟ್ ಆ ಭಾಗದಲ್ಲಿ ಓಡಾಡ್ಕೊಂಡಿರ್ತಾರೆ, ಇಮಿಡಿಯೇಟ್ ಆಗಿ ಯಾಕಂದರೆ ಈ ಕುಂದುಕೊರತೆ ಸಭೆ, SC ST ಕುಂದುಕೊರತೆ ಸಭೆ, ಅವರ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಅದಕ್ಕೋಸ್ಕರ ನೀವು ಜಿಲ್ಲಾ ಅಧಿಕಾರಿ ಬಂದಿದ್ದೀರಿ. ಆದರೆ ಸಮಸ್ಯೆ ಪೆಟ್ಟದಷ್ಟಿದೆ. ಸುಮ್ಮನೆ ಮಾಡ್ಕೊಂಡು ಹೋದ್ರೆ ಅಷ್ಟು ಇದಾಗಲ್ಲ. ನೋಡಿ, ಅಲ್ಲಿ ತುಂಬ ಕಡು ಕಾರ್ಮಿಕರೇ ಇರೋದು. ಅಲ್ಲಿ ಒಂದೊಂದು ಊರಲ್ಲಿ 20 ಎಣ್ಣೆ ಅಂಗಡಿಗಳಿವೆ. ಸಂತೆ ಆ ಜನ ಪಾಪ ಅರಿವಿಲ್ಲದೆ ಕುಡಿದು ಸತ್ತೋಯ್ತಾ ಇದ್ದಾರೆ. ಎಲ್ಲ ಕಿಡ್ನಿ ಫೇಲ್ಯೂರು, ಪ್ಯಾಂಕ್ರಿಯಾಸಿಸ್ ಲಿವರ್ ಹೋಯ್ತಾರೆಲ್ಲ. ಫ್ಯಾಮಿಲಿ ನೋಡ್ಬೇಕು ಸರ್. ಈಗ ನೋಡ್ರಪ್ಪ ಆ ಕಡೆ, ಈಗ ನಮ್ಮ ಪೊಲೀಸ್ನವರು ಯಾರು ಹೋಗಲ್ಲ. ಎಣ್ಣೆ ಪ್ಯಾಕೆಟ್ಗಳು ಮಾತ್ರ ಸಿಗ್ತಾವ ಅಂತಂದ್ರೆ ಅದು ಸಿಗಬಾರ್ದು, ಏನು ಸಿಗಬಾರ್ದು ಅಲ್ಲಿ.
ಆ್ಯಪಲ್ದು ಕಳ್ತನ ಆಯಿತು 2024ರಲ್ಲಿ. ನಾವು ಕಂಪ್ಲೇಂಟ್ ಕೊಟ್ವಿ. ಕಳ್ತನ ಅಂದರೆ ಉಂಡಿ ಗೋಲ್ಕ ಕಳ್ತನ ಆಯಿತು. ಕಂಪ್ಲೇಂಟ್ ಕೊಟ್ವಿ. ಕಂಪ್ಲೇಂಟ್ ಕೊಟ್ಟಾಗ ವ್ಯಕ್ತಿ ಕಳ್ತನ ಮಾಡಿರ್ತಕ್ಕಂಥವ್ರು ಪೂಜಾರಿನೇ, ಅಲ್ಲಿ ದೇವಸ್ಥಾನದ ಪೂಜಾರಿ. ಆ ಪೂಜಾರಿ ಬೀಗ ಮಾಡಿಸಿ ಕಳ್ತನ ಮಾಡಿ ಗೋಲ್ಕದ ಹಣವನ್ನು ಪಡ್ಕೊಂಡಿರ್ತೀನಿ. ಏನು ಚಿನ್ನ ಹಾಕಿದ್ರೆ ಏನೂ ಕಳ್ತನ ಆಗಿಲ್ಲ, ಬರೀ ಗೋಲ್ಕ ಮಾತ್ರ ಕಳ್ತನ ಆಗಿದೆ. ಚಿಲ್ಲರೆ ಕಾಸೆಲ್ಲ ಬಿಟ್ಟಿದ್ದಾನೆ, ನೋಟ್ಗಳು ಮಾತ್ರ ತಗೊಂಡಿದ್ದಾನೆ. ಅದು 75,000 ಅಥವಾ 1 ಲಕ್ಷ ರೂಪಾಯಿನ ಇದಿತ್ತು. 1 ವರ್ಷದವರೆಗೆ ಅಲ್ಲಿ ಇಲ್ಲಿ ದೇವಸ್ಥಾನದ ಅಭಿವೃದ್ಧಿ ಮಾಡ್ತಿದ್ವಿ. ಅದನ್ನು ನಾವು ದೇವಸ್ಥಾನ ಕಮಿಟಿಯ ನಾನು ಖಜಾಂಚಿ ಆಗಿದ್ದೀನಿ, ಸಮಿತಿ ಅಭಿವೃದ್ಧಿ ಸಮಿತಿ ಅಷ್ಟೇ. ಹಾಗಾಗಿ ಅಲ್ಲಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆ ಬೀಗ ಮಾಡಿಸಿದ ವ್ಯಕ್ತಿನೂ ಕರೆಸಿ 6 ಗಂಟೆಗೆ ಬೆಳಗ್ಗೆ 6 ಗಂಟೆಗೆ ಬಂದು ಬೀಗ ಮಾಡಿಸಿದ ವ್ಯಕ್ತಿ ಬೀಗ ಮಾಡಿಕೊಟ್ಟಿರೋದನ್ನು ಹೇಳಿದ್ದಾರೆ. ಆ ವ್ಯಕ್ತಿನೂ ಕೂಡ ಪೊಲೀಸ್ ಸ್ಟೇಷನ್ಗೆ ಕರೆಸಿದ್ದಾರೆ. ಆ ಕರೆಸಿ ನಾವು ಮಾಡಿಕೊಟ್ಟು ನಿಜ ಅಂತ ಹೇಳಿದ್ದಾರೆ. ಆದರೂ ಕೂಡ ಅದು ಸಿ ರಿಪೋರ್ಟ್ ಆಗಿ ಇಷ್ಟು ಸಾಲದಲ್ಲಿ ಅಂದ್ಬಿಟ್ಟು ಸಿ ರಿಪೋರ್ಟ್ ಹಾಕ್ಬಿಟ್ರು. ಸಿ ರಿಪೋರ್ಟ್ ಹಾಕ್ಬಿಟ್ಟು ಆ ವ್ಯಕ್ತಿಗೆ ಹೇಳಿ ಆ ವ್ಯಕ್ತಿನ ಬಿಟ್ಬಿಟ್ರು. ಈಗ ಆ ವ್ಯಕ್ತಿ ನಮ್ಮ ಮೇಲೇ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ಏನಾಕಿದ್ದಾನೆ ಅಂದರೆ ನಮ್ಮ ಮೇಲೆ ಇವರೇ ನಮಗೆ ಪೂಜೆ ಮಾಡ್ತಿರೋದಕ್ಕೆ ದೌರ್ಜನ್ಯ ಮಾಡಿ ನಮ್ಗೆ ತೊಂದರೆ ಕೊಟ್ಟು ನಮ್ಗೆ ಪೂಜೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂದ್ಬಿಟ್ಟು ಕೇಸ್ ಹಾಕಿದ್ದಾರೆ. 3 ಜನದ ಮೇಲೆ ಕೇಸ್ ಹಾಕಿದ ವ್ಯಕ್ತಿ. ಹಾಗಾಗಿ ಇದು ಏನಾರ ಇದನ್ನು ಕೂಡ ಆ ವ್ಯಕ್ತಿ ಪರಿಶೀಲಿಸಿ ನಾವು ಕೀ ಮಾಡಿಸಿರೋ ವ್ಯಕ್ತಿನೂ ಕೂಡ ದೇವಸ್ಥಾನಕ್ಕೆ ಇದಕ್ಕೆ ಪೊಲೀಸ್ ಸ್ಟೇಷನ್ಗೆ ಬಂದು ನಾನು ಮಾಡಿಕೊಟ್ಟದ್ದು ನಿಜ ಅಂತ ಒಪ್ಕೊಂಡಿದ್ದಾರೆ. ಆ ವ್ಯಕ್ತಿಗೆ ಅದ್ರ ಬಗ್ಗೆ ಎಲ್ಲ ನಾವು ಹುಣಸೂರು DSP ಆಫೀಸ್, ಸರ್ಕಲ್ ಆಫೀಸು ಮತ್ತು ಮೈಸೂರು ಆಫೀಸ್ಗೆಲ್ಲ ಲೆಟರ್ ಕೊಟ್ಟಿದ್ದೀವಿ, ಬಂದು ಮರು ತನಿಖೆ ಮಾಡಿಸಿ ಇದನ್ನು ಆ ವ್ಯಕ್ತಿ ಅಂತ. ಆದರೆ ಅದು ಮರು ತನಿಖೆ ಆಗಿಲ್ಲ, ನಮ್ಗೆ ಸಿಕ್ಕಿಲ್ಲ ಅಂತ ಪುನಃ ಸಿ ರಿಪೋರ್ಟನ್ನೇ ಕಳಿಸ್ಬಿಟ್ಟಿದ್ದಾರೆ. ಆದರೆ ನಾವು ಆ ವ್ಯಕ್ತಿಯಿಂದ ನಾವು ಕೇಸಲ್ಲಿ ತೆಗಿತಾ ಇದ್ದೀವಿ. ನಾವು ಸುಮ್ಮನೆ ಅಪರಾಧಿಗಳಾಗಿ ಕೆಲಸ ಇಲ್ಲ. ನಮ್ಮ ಕೋಟೆ ಕಸ್ಬಾ ಸರ್, ಕೋಟೆ ಸರ್. ನೋಡಿ, ಈಗ ಹೊಸ ಟೀಮ್ ಮಾಡಿದ್ವಲ್ಲ, ಅದರಲ್ಲಿ ಇನ್ನೊಂದ್ಸಲ ಅವ್ರಿಗೆ ಕರೆಸಿ ಇವ್ರಿಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ನೋಡೋಣ. ಅದೇ 24ರಲ್ಲಿ ಆಗಿದೆ. 24ರಲ್ಲಿ ಬಂದಿರಲಿಲ್ಲ ಸರ್. ಅದೇ ಸಿ ರಿಪೋರ್ಟ್ ಮಾಡಿದ್ದಾರೆ. ಅದನ್ನ ಸ್ವಲ್ಪ ಇನ್ನೊಂದ್ಸಲ ಅವ್ರು ಏನು ಎವಿಡೆನ್ಸ್ ಕೊಡ್ತಾರೆ ಅದ್ರ ಮೇಲೆ ಎನ್ಕ್ವೈರಿ ಮಾಡಿ ಮಾಡ್ತಾರೆ. ಹೌದು ಸರ್, ಥ್ಯಾಂಕ್ ಯು ಸರ್. ಹೆಸರು DSS ಸಣ್ಣ ಕುಮಾರ್. ಹಾಂ, ಮೊನ್ನೆ ನೀವು ಮೊನ್ನೆ ಕೆಲವೊಂದು ವಿಚಾರಗಳನ್ನ ಹೇಳಿದ್ರಿ, ಅದ್ರ ಬಿಟ್ಟು ಬೇರೆ ಇದ್ರೆ ಆ ವಿಚಾರಗಳು ಆಲ್ರೆಡಿ ನಮ್ಮ ಗಮನದಲ್ಲಿದೆ. ಸರಿ ಸರ್, ಆಯ್ತು. ನಿಮಗೆ ಸಂಬಂಧಪಟ್ಟಂತೆ ಸರ್ ಏನಂದರೆ, ಈಗ ಕೆಲವರು ದೂರ ಹೇಳಿದ್ರು, ಹಲವಾರು ಕಂಪ್ಲೇಂಟ್ ಇದೆ ಹೆಂಗೆ ಅಂತೇಳಿ. ನಮಗೆ ಸಿವಿಲ್ ವಿಚಾರವಾಗಿ ಈಗ ಹಾಕಿದ್ರೆ ಅವರೇ 3 ಕೇಸ್ ಹಾಕೋದು ಸರ್. ರಸ್ತೆ ವಿಚಾರವಾಗಿ ರಸ್ತೆ ಬಂದು ತಹಸೀಲ್ದಾರ್ಗೆ ಭೇಟಿ ಕೊಟ್ಟಿದ್ದಾರೆ, ಸರ್ವೇಗೆ ಭೇಟಿ ಕೊಟ್ಟಿದೆ. ಭೇಟಿ ಕೊಟ್ಟು ತಹಸೀಲ್ದಾರ್ ಕೋರ್ಟ್ಗೆ ಹಾಕೊಂಡು ಆರ್ಡರ್ ಮಾಡ್ಕೊಂಡಿದ್ದಾರೆ ಸರ್. ಇದೇ ತಹಸೀಲ್ದಾರರು ಕೋರ್ಟಲ್ಲಿ ಆರ್ಡರ್ ಮಾಡ್ಕೊಂಡಿದ್ದಾರೆ ಅಲ್ಲಿ ರಸ್ತೆ ಬಿಡಬೇಕು ಅನ್ನೋದು. ಆದೇಶ ಮಾಡಿದ್ಮೇಲೆ ಇವರು ನಮ್ಮ ಗಮನಕ್ಕೆ ಬರ್ತಾರೆ, ಹೋಗಿ ಸ್ಟೇ ಮಾಡಿಸ್ಬಿಟ್ಟು ಅಲ್ಲಿ ತಂದು ಬೇರೆ ಹಾಕೊಂಡು ಆದರೂ ನಾವು ಅವ್ರನ್ನ ಅಡ್ಡಿಪಡಿಸಿದ್ವಿ ಸರ್. ಬೇರೆ ಮಾಡ್ಕೊಳ್ಳಿ ಅಂತ ಸುಮ್ಮನಿದ್ವಿ. ಆ ಸ್ಟೇನ ವೆಕೇಟ್ ಮಾಡಿಸ್ತೀವಿ. ಸ್ಟೇ ವೆಕೇಟ್ ಆದಮೇಲೆ ಮತ್ತೆ ಅಪೀಲ್ ಹೋದ್ರು. ಬೇರೆ ಹಾಕಿದ ಸಂಘ ಮತ್ತೆ ನಮ್ಮ ಮನೆ ಮುಂದೆ ಬಂದು 8 ಗಂಟೆ ರಾತ್ರಿ ಮನೆ ಮುಂದೆ ಬಂದು ಗಲಾಟೆ ಮಾಡೋದು. ಗಲಾಟೆ ಮಾಡಿದಾಗ ನಾವು ಕಂಪ್ಲೇಂಟ್ ಕೊಟ್ವಿ. ಅವರು ನಮ್ಮ ಮೇಲೆ ಅಪಾಯಿಂಟ್ ಕೇಸ್ ಕೊಟ್ಟರು. ನಮ್ಮ ಮೇಲೆ ಕೇಸ್ ಆಯಿತು. ನಾವು ಕೊಟ್ಟು ಕಂಪ್ಲೇಂಟ್ ಆಗಲಿಲ್ಲ. ಅದಾದಮೇಲೆ ಇದು ಸ್ಟೇಗೆ ಏನೋ ವಜಾ ಮಾಡಿಸಿದೆ. ಮತ್ತು ಈಗಲೂ ಆರ್ಡರ್ ಆಗಿದೆ ಹಾಲಿ. ಅಪೀಲ್ ಹೋದಕ್ಕೂ ನನ್ನ ಕಡೆನೇ ಆರ್ಡರ್ ಆಗಿದೆ. ಆ ಕಂಪ್ಲೇಂಟ್ ಕೊಟ್ಟ ಮೇಲೆ ಇವರು ಯಾವುದೇ ರೀತಿ ಕೇಸ್ ಮಾಡಿಲ್ಲ. ಕೇಸ್ ಮಾಡಿದಾಗ ನಾವೇನು ಮಾಡ್ತೀವಿ, ಕೋರ್ಟ್ ಮೂಲಕನೇ PCR ಆ್ಯಕ್ಟಲ್ಲಿ ಕೇಸ್ ಮಾಡ್ತೀವಿ. PCR ಆ್ಯಕ್ಟ್ ಕೇಸ್ ಮಾಡ್ತೀವಿ. ಸ್ಟೇಷನ್ ಬಂತು, ಸ್ಟೇಷನಿಂದ ಅದನ್ನು ಬಿ ರಿಪೋರ್ಟ್ ಕಳಿಸೋರೆ. ಕೋರ್ಟಿಂದ ಮಾಡಿಸಿ ಬಿ ರಿಪೋರ್ಟ್ ಕಳಿಸೋರೆ. ಅದಾದಮೇಲೆ ಇನ್ನೊಬ್ಬರು ನಮ್ಮ ಮೇಲೆ ಮನೆ ಮುಂದೆ ಬೈಕ್ ಮಾಡ್ತಾ ತಿರುಗ್ತಿರೋ, ಅದನ್ನು ನಾನು ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ ಕೊಟ್ಟ 8 ದಿನದಿಂದ ನನ್ನ ಮೇಲೆ ತಂದು ಕಂಪ್ಲೇಂಟ್ ಕೊಟ್ಟವನು. ನಾ ಕೊಟ್ಟ ಕಂಪ್ಲೇಂಟ್ಗೆ ಏನು ಸೇರ್ಕೊಟ್ಟು ಕಳಿಸ್ಬಿಟ್ಟು ನನ್ನ ಮೇಲೆ ಏಕಾಏಕಿ FIR ಮಾಡೋದು. ಆಯ್ತಾ, ಬಂದು ಕೇಳ್ಕೊಂಡು ಸರ್ ನಾನು ತಾನೇ ಕಂಪ್ಲೇಂಟ್ ಮಾಡಿ ನನಗೆ ಬೈತಾರೆ ಅಂದ್ಬಿಟ್ಟು ನೀವು ನನ್ನ ಮೇಲೆ FIR ಆಗ್ತಿಲ್ಲ ಏನು ಮಾಡು. ಆಮೇಲೆ ಅವರೇ ಸುಳ್ಳು ಅಂತ ಸಾಹೇಬ್ರ ಸೆಂಟೆನ್ಸ್ ನೋಡ್ರೆ ನನ್ನ ಹತ್ರ ಇದಿದೆ. ಸುಳ್ಳು ಕೇಸ್ ಅಂತ ನನಗೂ ಗೊತ್ತಿರಿ, ಏನು ಮಾಡೋಕ್ಕಂದ್ರೆ ಒತ್ತಡ ಬಂದು ನನ್ನ ಮಟ್ಟಿಗೆ ಕೇಳ್ತಾರೆ. ಕಂಪ್ಲೇಂಟೇ ಸುಳ್ಳು ಅಂದರೆ ಏನು ಮಾಡೋದು. ಆಮೇಲೆ ಇನ್ನೊಂದು ಕೇಸ್ ಏನು ಮಾಡ್ತಾರೆ, ಊರಲ್ಲಿ ಗಲಾಟೆ ಐತೆ, ಹಾಸ್ಪಿಟ್ಲಲ್ಲಿ ನನ್ನ ಮೇಲೆ ಅಲ್ಲೇ ಮಾಡ್ತಾರೆ. ಹಾಸ್ಪಿಟ್ಲಲ್ಲಿ ನನ್ನ ಹತ್ರ ವೀಡಿಯೋಸಲ್ಲಿ ಸಾಹೇಬ್ ಕಳಿಸ್ಕೊಟ್ಟಿರ್ತೀನಿ. ಆದರೆ ಅವು ಅಲ್ಲೇ ಮಾಡಿದವರೆಲ್ಲ ಬಿಟ್ಬಿಟ್ಟು ನನ್ನ ಮೇಲೆ ಕೇಸ್ ಹಾಕಿ
ಈಗ ಗೊತ್ತಾಯ್ತು. ಈಗ ನಿಮ್ಮದು ಮತ್ತು ಅವ್ರ ಮಧ್ಯೆ ಏನು ಮನಸ್ತಾಪ ಇರ್ತಾ ಇದೆ, ಎರಡು ಕೇಸು ನಾವೆಲ್ಲ ನೋಡ್ತೀವಿ. DSP ಇದ್ರ ಬಗ್ಗೆ ಸರಿಯಾಗಿ ನೋಡ್ತಾರೆ. ನೀವು ಕೆಲವೊಂದು ವಿಚಾರಗಳನ್ನ ಹೇಳಿದ್ರಿ, ಠಾಣೆ ಇನ್ಸ್ಪೆಕ್ಟರ್ ಇರ್ಬೋದು ಸ್ಟೇಷನಲ್ಲಿ, ಅದೆಲ್ಲ ವಿಷಯಗಳನ್ನ ನಾವು ಪರಿಶೀಲನೆ ಮಾಡ್ತೀವಿ. ಮಾಡಿ ಅದನ್ನ ಏನು ಮಾಡಬೇಕೋ ಮಾಡ್ತೀವಿ. ಜೊತೆಗೆ ಅವರೇ ಆಯ್ತು, ಗೊತ್ತಾಯ್ತು. ಈಗ ನಿಮ್ದು ವೈಯಕ್ತಿಕ ವಿಷಯಗಳದ್ದು ಭಾಳ ಜನ ಏನೋ ಬಂದಿದ್ದಾರೆ. ನೀವು ಲೀಡರ್ಗಳು ಎಲ್ಲ ಕಡೆ ಹೋಗ್ತಿರ್ತೀರಿ, ನಮ್ಮ ಕಡೆ ಬರ್ತೀರಿ, ಎಲ್ಲ ಕಡೆ ಬರ್ತೀರಿ. ಕೆಲವರು ಪಾಪ ಹಳ್ಳಿಯಿಂದ ಬಂದಿದ್ದಾರೆ ಹಿಂದೆ ಎಲ್ಲ, ಅವ್ರಿಗೆ ಅವಕಾಶ ಕೊಡಿ ಅಂತ. ನಿಮ್ಮ ವಿಚಾರನ ನಾವು ಪರಿಶೀಲನೆ ಮಾಡ್ತೀವಿ, ಸಪ್ರೇಟ್ ಆಗಿ ಕರೆದು ಎಂಕ್ವೈರಿ ಮಾಡ್ತೀವಿ. ಸರಿ ಸರ್, ಆಲ್ರೆಡಿ ತಹಸೀಲ್ದಾರ್ರೆ ಎಂಡಸ್ಮೆಂಟ್ ಕೊಟ್ಟಾರೆ ಭೂಮಿ ಇದ್ದಿಲ್ಲ ಅಂತ. ಇಲ್ಲಿ ನಮಗೆ ರಸ್ತೆ ಬರ್ತಿಲ್ಲ ಒಂದು ಸರ್ ಏನು ಈಗ ನಾವು ಜನಸಾಮಾನ್ಯರ ಸಮಸ್ಯೆ ಕೇಳಕ್ಕೆ ಬಂದಿದ್ದೀವಿ. ನಿಮ್ಮ ಸಮಸ್ಯೆಗಳು ಭಾಳ ಇದೆ, ಇದ್ರ ಬಗ್ಗೆ ನಾವು ಬೇರೆ ರೀತಿಯಿಂದ ಎನ್ಕ್ವೈರಿ ಮಾಡಬೇಕಾಗ್ತದೆ, ಮಾಡ್ತೀವಿ. ಆಯಿತಾ? ಸೊ ನಿಮ್ಮ ಗಮನ ವಿಚಾರ ಎಲ್ಲ ನಮ್ಮ ಗಮನಕ್ಕೆ ಬಂದಿದೆ, ಅದನ್ನು ಹ್ಯಾಂಡಲ್ ಮಾಡ್ತೀವಿ. ಓಕೆ ಗೊತ್ತಾಯ್ತ್ರಿ. ನಾನು ಅದೇ ಹೇಳ್ತಾ ಇದ್ದೀನಿ. ನೀವು ಈಗ ನಮ್ಮ DSPನೇ ನಿಮ್ಮ ವಿಷಯ ಬಗ್ಗೆ ನಿಮ್ದಾಯ್ತು ಅವ್ರು ಆಯ್ತು, ಎರಡು ವಿಚಾರಗಳ ಬಗ್ಗೆ ಸರಿಯಾಗಿ ತನಿಖೆ ಮಾಡಿ ಸಿಗೋದಿಲ್ಲ. ಅಲ್ಲ ಅದೇ ಅದು ಗೊತ್ತಾಗ್ತಾ ಇದೆ. ಅದು ಎರಡೇ ಇದೆ ನಮ್ಮಲ್ಲಿ, ಯಾವುದು ಆ ಥರ ಯಾವುದೂ ಇಲ್ಲ. ಈ ಮಿಕ್ಕಿದ ಟ್ರಾಫಿಕ್ ಸಮಸ್ಯೆಗಳು ನಮ್ಮ ತುಂಬ ಆಯ್ತು ಮೇಡಮ್, ಮಾಡಿಸೋಣ. ಕಾಲೇಜಿಗೆ ಮಿಕ್ಸ್ ಮಾಡಿಸೋಣ. ಮತ್ತೆ ಈಗ ನೀವು ಬೇಸಿಕ್ ಮೂಲಭೂತ ಸೌಕರ್ಯಗಳು ಸ್ವಲ್ಪ ಇಲ್ಲಿ ಡೆವಲಪ್ ಆಗಬೇಕಾಗುತ್ತೆ. ತಾಲೂಕು ಮಟ್ಟ ಆಗಿದೆ, ಇದೆ ಎಜುಕೇಷನ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕಾಗ್ತದೆ. ಸೊ ನಮ್ಮ ಕೌನ್ಸಿಲಿಂಗ್ ಬಂದಾಗ, ಸಿಬ್ಬಂದಿಗಳ ಕೌನ್ಸಿಲಿಂಗ್ ಬಂದಾಗ ನಾವು ಬಲವಂತವಾಗಿ ಆಗ್ತಾ ಇದೀವಿ. ಎಲ್ಲ ಬಂದಿದ್ದಾರೆ, ಈಗ ಸಾಧಕ ಆಗ್ತಷ್ಟು ಬಂದಿದ್ದಾರೆ. ಈಗ ಮೊನ್ನೆನೂ ಹಾಕಿದ್ದಾರೆ, ಈಗ ಮೊನ್ನೆ ಒಂದು ಸ್ವಲ್ಪ ಟ್ರಾನ್ಸ್ಫರ್ ಆಗಿದ್ದಾರೆ, ಈಗ ಇಂಪ್ರೂವ್ ಮಾಡೋದು. ಬಟ್ ಆದಷ್ಟು ಮಾಡಿದ್ರೆ ನಾವು ಆಗ್ತಾ ಇದೀವಿ ಮೇಡಮ್. ಬಟ್ ಅದು ವಿಲಿನೆಸ್ ಬರ್ತಾ ಇಲ್ಲ ಅವ್ರದ್ದು. ಅವರು ವಾಲಂಟಿಯರ್ ನಾವು ಬರ್ತೀವಿ ಹೋಗ್ತೀವಿ ಅನ್ನೋ ಥರ, ಇಲ್ಲಿ ಪನಿಷ್ಮೆಂಟು ಆದರೆ ಮಾತ್ರ ಆ ಥರ ಆಗ್ಬಿಟ್ಟಿದೆ ನಮ್ಮ ಸಿಬ್ಬಂದಿಗಳಲ್ಲಿ. ಸೊ ಅದು ನಮ್ಮದು ಹೋಗ್ಲಾಡ್ಸೋಣ, ಮುಂದೆ ಸರಿ ಹೋಗ್ಬೋದು. ಸರ್ಕಾರ ಸರಗೂರು ತಾಲೂಕು ವ್ಯಾಪ್ತಿ ಪ್ರದೇಶದಲ್ಲಿ ಚಿಕ್ಕದು ಅಂತಲೇ ಏನೋ ಗೊತ್ತಿಲ್ಲ, ಸರಗೂರು ತಾಲೂಕನ್ನ ಅನುದಾನ ಹಂಚಿಕೆಯಲ್ಲಿ ಕಡೆಗಣಿಸ್ತಾ ಇದೆ. ನೀವು ಅಧಿಕಾರಿ ವರ್ಗ ಏನು ಕಡೆಗಣಿಸಿದ್ದೀರಾ ಸರಗೂರು ತಾಲೂಕನ್ನ ಯಾಕೆ ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ? ಮೈಸೂರು ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಅಹವಾಲು ಸ್ವೀಕಾರ ಸಭೆ ನಡೀತಾ ಇದೆ. ಸರಗೂರು ಬಿಟ್ಟಿರೋದಕ್ಕೆ ಕಾರಣ ಏನು? ಉದ್ದೇಶಪೂರ್ವಕನ ಅಥವಾ ನಿಮ್ಮ ಸ್ವಯ ಇಚ್ಛೆ? ಇದು ನಿಮ್ಗೆ ಗೊತ್ತಾಗಲಿ, ಗಮನಕ್ಕೆ ಬಂದಿದೆ, ಆಯ್ತು ಮಾಡೋಣ ಬಿಡಿ, ಅದಕ್ಕೆ ತೊಂದರೆ ಇಲ್ಲ. ಅಲ್ಲ ಕಾರಣ ಹೇಳಿ ಸರ್. ಅಲ್ಲ ಹೇಳದ್ನಲ್ಲ, ಉದ್ದೇಶಪೂರ್ವವಾಗಿ ಮಾಡಬೇಕು ಅಂತ ಏನೋ ಮಾಡಿಲ್ಲ. ಕಡಿಮೆ ನಮ್ಗೆ ಸರಗೂರಿಗೆ ಏನಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಗೆ ಲಾಂಡ್ ಆರ್ಡರ್, ನಾವು ಪೊಲೀಸ್ ಸಂಬಂಧಪಟ್ಟಂಗೆ ನಮ್ಗೆ ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಸರಗೂರಲ್ಲಿ ಯಥೇಚ್ಛವಾಗಿ ನಡೀತಾ ಇರೋದು ಕೇಸ್ಗಳು, ನೀವು ಕಡಿಮೆ ಅಂತ ಯಾವ ದಾಖಲೆಯಲ್ಲಿ ಹೇಳ್ತಾ ಇದ್ದೀರಾ? ಅಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ಅಂತಂದ್ರೆ ನಮಗೆ ಗ್ರೀವಿಯಸ್ ಅಫೆನ್ಸ್ಗಳು ನಿಮ್ಮಲ್ಲಿ ಬರ್ತಿರೋದೇ ಜಮೀನು ವಿಷಯಗಳು, ಈ ಥರ ಗಲಾಟೆಗಳು ಬಿಟ್ಟರೆ ಬೇರೆ ಗ್ರೀವಿಯಸ್ ಅಫೆನ್ಸ್ಗಳು, ರಾಬರಿ, ಡಕಾಯಿತಿ ಈ ಥರದ್ದು ಯಾವುದೂ ಇಲ್ಲ. ರೀಸೆಂಟ್ ಆಗಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರು ಕೇಳಿ ಎಷ್ಟು ಕೇಸ್ ಆಗಿಲ್ಲ ಸರಗೂರಲ್ಲಿ? ಅಲ್ಲ, ನನಗೆ ಗೊತ್ತಿಲ್ಲ, ಅಧಿಕಾರಿ ನಾನು ಇದೀವಲ್ಲ, ನಮ್ಗೆ ಅವ್ರ ಬಗ್ಗೆ ನನಗೆ ಗೊತ್ತಿರುತ್ತಲ್ಲ. ಸೊ ಅಲ್ಲ, ರೀಸೆಂಟ್ ನೀವು ಹತ್ತಿರೋದು ನೀವು 1 ಇಯರ್ ಈಚೆ ತಗೊಳ್ಳಿ ಸರ್. 1 ವರ್ಷದಿಂದ ಈಚೆ ಯಾವುದೋ ಘಟನೆ ನಡೆದೇ ಇಲ್ವಾ? ಹಾಗಾದ್ರೆ ಆಯ್ತು ಬಿಡಿ, ಮಾಡೋಣ ಅಂತ ಹೇಳ್ತಾ ಇದ್ದಲ್ಲ, ಗೊಂದಲದಿಂದ ಆಗಿರೋದು ಮಾಡೋಣ ಬಿಡಿ, ಅದಕ್ಕೆ ನಮ್ಗೆ ತೊಂದರೆ ಸಂಬಂಧಪಟ್ಟದ್ದು. 1957ನೇ ಸಾಲಿನಲ್ಲೇ ದರ್ಖಾಸ್ತು ಭೂಮಿಯಿಂದ ನಮ್ಮ ತಂದೆಗೆ ಮಂಜೂರಾಗಿರುವಂಥ ಸಾಗುವಳಿ. ಅದರಲ್ಲಿ ನಮ್ಮದು RTC ಇಂಡೀಕರಣ ಆಗೋ ಸಂದರ್ಭದಲ್ಲಿ ಸಿದ್ದಯ್ಯ ಬಿನ್ ಸಣ್ಣ ಅಂತ ಇದೆ. ಅದ್ರ ಮೂಲ ಹೆಸರು ನಮ್ಮ ತಂದೆಗೆ ಸಾಗುವಳಿಗಾಗಿರೋದು ಸಿದ್ದಯ್ಯ ಸಣ್ಣ ಕುಸೆ ಅಂತ ಹೇಳಿ. ಈಗಾಗಲೇ ನಾವು ತಿದ್ದುಪಡಿಗೆ ಹಾಕಿ AC ಅವರ ಆದೇಶದ ಮೇರೆಗೆ ನಾವು ತಿದ್ದುಪಡಿ ಆಗಿ ತಾಲೂಕು ಆಡಳಿತಕ್ಕೆ ಬಂದಿದೆ. ಇದಕ್ಕೆ ನಮ್ಗೆ ಸಂಬಂಧಪಟ್ಟ ಊರವರೇ, ನಮ್ಮ ಭಾಗದ ನಮ್ಮ ಮೇಲ್ಪಟ್ಟ ಜಮೀನಿಗೆ ಸಂಬಂಧಪಟ್ಟವರೇ ನಮಗೆ ಸೇರಬೇಕು ಈ ಭೂಮಿ ಅಂತ ಈಗಾಗಲೇ ಇಲ್ಲೆಲ್ಲ ಅಡ್ಡಿಪಡಿಸಿ ತಹಸೀಲ್ದಾರ್ಗಳ ಸಂಬಂಧಪಟ್ಟಂಗೆ ಇದು ವಿಲೇ ಆಗಿ ಇದು AC ಅವರ ಆದೇಶಕ್ಕೆ ಹೋಗಿ ಬಂದಿದೆ. ಆ ಕಾಪಿ ಮುಖಾಂತರ ನಾವೀಗ ನಮ್ಮ VA ನಾಗೇಶ್ ಅವರ ಭಾಗದ VA ಅವರಿಂದ 3 ಬಾರಿ ಈಗ ಅದನ್ನು ಪರಿಶೀಲನೆ ಮಾಡಿ, ಸ್ಥಳ ಪರಿಶೀಲನೆ ಮಾಡಿ ಗ್ರಾಮಸ್ಥರಿಂದ ಮಾಡಿ ಬಂದಿದ್ದೀವಿ. ತದನಂತರದಲ್ಲಿ ಈಗ ಅವರು ಬೇರೆ ಬೇರೆ ರೀತಿ ನಮ್ಮ ಮೇಲೆ ಕ್ರಿಯೇಟ್ ಮಾಡ್ಕೊಂಡು ನಮ್ಮಲ್ಲಿ ಅಲ್ಲೇ ಮಾಡಕ್ಕೆ ಬಂದರೆ, ಇನ್ನೊಂದು ಮಾಡಕ್ಕೆ ಬಂದರೆ ಅಂತ ಹೇಳಿ ನಮಗೆ ಈಗ ಆಗಲೇ ಸ್ಟೇಷನ್ಗೆ ದಾವೆ ಹೋಗಿದ್ದಾರೆ. ನಾವು ಕೂಡ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದೀವಿ. ತಾವು ದಯಮಾಡಿ ಈ ದಾಖಲೆಗಳನ್ನ ಪರಿಶೀಲಿಸಿ, ತಹಸೀಲ್ದಾರ್ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಅವೆಲ್ಲ ಪರಿಶೀಲಿಸಿ ನಮಗೆ ನ್ಯಾಯ ಕೊಡಿಸಬೇಕು ಅಂತ ನಮ್ಮಲ್ಲಿ ಕೇಳ್ಕೊತೀನಿ ಸರ್. ಇಂಡೀಕರಣ ಮಾಡಬೇಕಂತ ಇಂಡೀಕರಣ ಮಾಡೋ ಸಂದರ್ಭದಲ್ಲಿ ನಮ್ಮದು ಸಿದ್ದಯ್ಯ ಬಿನ್ ಸಣ್ಣ ಅಂತ ಆಗಿದೆ. ಎಲ್ಲ ಮೂಲ ಕಡತಗಳೆಲ್ಲ ಸಿದ್ದಯ್ಯ ಸಂಕೋಸ ಅಂತ ಇದೆ. ಕರೆಕ್ಷನ್ಸ್ ಮಾಡಬೇಕಾದ್ರೆ ಹೌದು ಸರ್.
ಕೊಟ್ಟಿದ್ದೀರಾ ನಮಗೆ? ಕೊಟ್ಟಿದೆ ಸರ್, ತಲುಪಿದೆ. ಈಗ ಸಾಫ್ಟ್ವೇರ್ ತೊಂದರೆ ಇದೆ ಅಂದ್ಬಿಟ್ಟು ಸ್ವಲ್ಪ ಗ್ಯಾಪಲ್ಲಿ ಇದೆ ಇವಾಗ. ಸರಿ ಸರ್, ಅದು ನನಗೆ ಆಫೀಸಿಗೆ ಕೊಟ್ಟಿದ್ದು ನೋಡಿಬಿಟ್ಟು ಆದಷ್ಟು ಬೇಗ ಮಾಡಿ ಸರ್. ಮೈಕ್ ಇಸ್ಕೊಳ್ಳಿ ಸರ್, ಮೈಕ್ ಇಸ್ಕೊಂಡು ಮಾಡ್ತಾರೆ ಗೊತ್ತಾಗ್ತದೆ. ಅದೇನು ಡಾಕ್ಯುಮೆಂಟ್ಸ್ ನಾನು ಸರ್ ರಕ್ಷಣೆ ಸಂಬಂಧಪಟ್ಟಂಗೆ ಪೊಲೀಸರು ಹೆಲ್ಪ್ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನೆಕ್ಸ್ಟು ಜುಲೈಗೆ ಆರ್ಡರ್ ಇದೆ ಅದು. ಆ ಕಂಪ್ಲೇಂಟ್ ಕೊಟ್ಟಿರೋ ವ್ಯಕ್ತಿ ನೋಡಿ, ಈ ದಯವಿಟ್ಟು ದಾಖಲಾತಿಗಳು ನೋಡಿ, ನಕಲಿ ದಾಖಲಾತಿಗಳು ಕ್ರಿಯೇಟ್ ಮಾಡ್ಕೊಂಡು ಕೊಟ್ಟಿರೋದು. ಪೊಲೀಸ್ನವರು ಏನೂ ನೋಡಲ್ಲ, ನಕಲಿ ಯಾವುದು ಅಸಲಿ ಯಾವುದು ಯಾವುದು ನೋಡಲ್ಲ ನಮ್ಮ ಕೋಟೆ ಸ್ಟೇಷನಲ್ಲಿ. ಏಕಾಏಕಿ FIR. ನಮ್ಮ ತಾಯಿ 67 ವರ್ಷ ಕಂಪ್ಲೇಂಟ್ ಕೊಟ್ಕೊಂಡು ಅಲ್ಲಿದ್ರೆ ಏನು MCR ಮಾಡಿ ಕೊಟ್ಬಿಡ್ತಾರೆ ಅಷ್ಟೇ. ಏನು ವ್ಯಕ್ತಿ ಕೊಟ್ಟ ತಕ್ಷಣ FIR ಮಾಡಿ ಇಡೀ ನಮ್ಮ ಮನೆ ಹಾಳಾಗೋಯ್ತು. ನಮ್ಮ ತಂದೆನೂ ತೀರ್ಕೊಂಡ್ರು ಅದೇ ಕಾರಣಕ್ಕೋಸ್ಕರ. ನೆಕ್ಸ್ಟ್ ಜುಲೈಗೆ ಅದು ಆರ್ಡರ್ ಬರುತ್ತೆ ನೆಕ್ಸ್ಟು ಬೆಂಗಳೂರಿನಿಂದ. ಎಷ್ಟು ಅಲ್ಲೂ ಇಷ್ಟೇ ಸರ್ ನಮ್ಗೆ ಕೋಟೆ ತಾಲೂಕಲ್ಲಿ ಹೆಂಗೆ ಬದುಕೋದು ನಾವು? ಯಾವುದೇ ಒಂದು ಸಣ್ಣ ತಪ್ಪು ಮಾಡ್ದೇನೆ ದಯವಿಟ್ಟು ದಾಖಲಾತಿಗಳು ನೋಡಿ ಅವನು ಏನು ಕೊಟ್ಟಿದ್ದಾನೆ ಅಂತ. ಕಮಿಷನ್ರಿಂದ ಬಂದೈತೆ ಬರೀ ನಕಲಿ ದಾಖಲಾತಿ. ಅದನ್ನು ಯಾರು ಕೊಟ್ಟಿದ್ದಾರೆ ಅಂದರೆ ನಮ್ಮ ಸ್ಟೇಷನಲ್ಲೇ ಕೊಟ್ಟಿರೋದು ನನಗೆ RTI ಮೂಲಕ. ಅದು 10 ತಿಂಗಳು ಅಲಿಸಿರೋದು. SP ಅವ್ರಿಗೆ ನಾನು ಮನವಿ ಮಾಡ್ಕೊಂಡಾದ್ಮೇಲೆ SP ಅವರು ಆದೇಶ ಮಾಡ್ಕೊಂಡು ಕೊಟ್ಟಿರೋದು ನನಗೆ 10 ತಿಂಗಳ ಮೇಲೆ. ಇದನ್ನು ಅಲ್ಲಿವರೆಗೂ ಕೊಟ್ಟಿಲ್ಲ. ಕೋರ್ಟಲ್ಲಿ ಏನು ಹೇಳ್ತಿದ್ದಾನೆ ಅವನು ಅಂತಂದರೆ, ನಾನು ಯಾವುದೂ ದಾಖಲಾತಿನೇ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾನೆ ಅವನು. ಯಾರೋ ಕಂಪ್ಲೇಂಟ್ ಕೊಟ್ಟವನು. ಕಂಪ್ಲೇಂಟ್ ಕೊಟ್ಟರು ಅವನು ನಮ್ಮ ಮೇಲೆ. ಅವನ ಸ್ವಂತ ತಮ್ಮ ಇದೇ ಸ್ಟೇಷನಲ್ಲಿ ಪೊಲೀಸ್ ಆಗಿದ್ದ. ನಾನು ಪೊಲೀಸ್ ಆದರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು ಮನೆ ಬಂದ್ಬಿಟ್ಟಿದೆ ಸರ್. ಆದರೂ ಮಾಡಿಬಿಟ್ಟಿದ್ದಾರೆ. ಈಗ ನಮ್ಮ ಅಕ್ಕ 1ನೇ ಕ್ಲಾಸ್ ಕೂಡ ಓದಿಲ್ಲ. ಇವತ್ತು ಕೇಳ್ತಿದ್ದಾರೆ, ಯಾರು ನಮ್ಮ ಮೇಲೆ ಕಂಪ್ಲೇಂಟ್ ಆಯಿತು, ಕೇಸ್ಗೆ ಹೋಗ್ತಾ ಇದ್ದೀವಿ, ನಮ್ಮ ತಾಯಿಗೆ ಅರೆಹುಚ್ಚಿ ಆಗಿದ್ದಾರೆ, ಬದುಕೋದು ಹೆಂಗೆ ಅಂತ ನೀವು ದಯವಿಟ್ಟು ನನಗೆ ಹೇಳ್ಕೊಡ್ಬೇಕು. ಯಾವ ಕೇಸ್ ಆಗಿರ್ತಾವೆ ಈಗ ಯಾರಾದರೂ ಬಂದು ನಮಗೆ ದೂರು ಕೊಟ್ಟಾಗ ನಾವು ತೊಗೊಳ್ಳೇಬೇಕಾಗ್ತದೆ, FIR ಆಗುತ್ತೆ. ಅದಕ್ಕೆ ಚಾರ್ಜ್ ಶೀಟು, B ರಿಪೋರ್ಟ್, C ರಿಪೋರ್ಟ್ ಅಂತ ಇರುತ್ತೆ. ನಿಮ್ಮದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ನಮಗೆ ಕನ್ಫರ್ಮ್ ಆದ ಮೇಲೆ FSನ ಕನ್ಫರ್ಮ್ ಆದ ಮೇಲೆ ಕೇಸ್ನ ಕ್ಲೋಸ್ ಮಾಡಿರ್ತಾರೆ. ಇಲ್ಲ ನಿಜ ಅದು ಸತ್ಯ, ಡಾಕ್ಯುಮೆಂಟ್ಸ್ ಸತ್ಯ ಅಂತಂದರೆ ಚಾರ್ಜ್ ಶೀಟ್ ಮಾಡಿರ್ತಾರೆ. ನಿಮ್ದು ಏನು ಪರಿಸ್ಥಿತಿ ನಮಗೆ ಗೊತ್ತಿಲ್ಲ. 2023 ಅಂದರೆ ನಮ್ಮ ಹಳೆ ಕೇಸು ನಮಗೆ ಮಾಹಿತಿಲ್ಲ. ಇನ್ಸ್ಪೆಕ್ಟರ್ ಕೂಡ ಹೊಸಬರಿದ್ದಾರೆ. ಹೊಸಬರಂದರೆ ಈ 2026ರಲ್ಲಿ. ಸೊ ಅದು ನೀವು ಸ್ಟೇಷನ್ಗೆ ಬಂದರೆ ನಾನು ಏನು ಅಂತ ಹೇಳ್ಬೇಕಾದ್ರೆ ನಮ್ಮ ಇನ್ಸ್ಪೆಕ್ಟರ್ ಬಂದು ಚೆಕ್ ಮನವಿ ಮಾಡಿ ನಾನು ಚೆಕ್ ಮಾಡಿ ಹೇಳ್ಬೋದು. ಹಳೆ ಕೇಸ್ ಇರುತ್ತೆ, ಅದು ನಮಗೆ ಗೊತ್ತಿರಲಿಲ್ಲ. ನಮ್ಮ ತಾಯಿ ಕೊಟ್ಟರೆ ಇನ್ಸೆಪ್ಟ್ ಬಿಟ್ಬಿಡೋದು. ಅವ್ನು ಕೊಟ್ಟ ತಕ್ಷಣ ಅದು ವ್ಯಕ್ತಿ ಅವನಿಗೆ ಜಮೀನೇ ಇಲ್ಲ, ಕಲ್ಪನೆ ಆಧಾರದ ಮೇಲೆ FIR ಮಾಡಿದ್ದಾರೆ. ಇದಪ್ಪ ಹಳೇದು ನನಗೆ ಗೊತ್ತಿಲ್ಲ, ಏನಾಗಿದೆ ನಾನು ನೋಡಿ ಹೇಳ್ಬೋದು. ಈಗ ನನಗೆ ಅದು ಗೊತ್ತಿಲ್ಲ, ಚೆಕ್ ಮಾಡಿ ಹೇಳ್ತೀವಿ ನಾನು. ಸರ್ 2 ಬಾರಿ ತಮ್ಮನ್ನ ಮೀಟ್ ಮಾಡಿದಾಗ ಕಾಲ್ ಮಾಡಿ ಹೇಳಿದ್ವಿ ವೆರಿಫಿಕೇಶನ್ ಮಾಡಿ ಅಂತ. ಅಲ್ಲಿ ಬಂದ ತಕ್ಷಣ ಅವ್ರು ಹೋಗ್ತಾರೆ ಅಷ್ಟೇ ಸರ್. ಮುಂದೆ ಏನು ಕೆಲಸ ಮಾಡಲ್ಲ ಸರ್ ನಮ್ಮ ಸ್ಟೇಷನಲ್ಲಿ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಇಲ್ಲ ಸರ್, ನೀವು ಇರಲಿಲ್ಲ ಮುಂದೆ. ಆಯ್ತು, ಅದನ್ನ ಬನ್ನಿ ಚೆಕ್ ಮಾಡಿ. ಈಗ ಸ್ಟೇಷನ್ಗೆ ಬನ್ನಿ ನೋಡೋಣ.